ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೆ ಕಪಲ್ಸ್ ಕಿಚನ್. ಇದು ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ C5. ಇವತ್ತಿನ ನಮ್ಮ ಗೆಸ್ಟ್ ತುಂಬಾ ಸ್ಪೆಷಲ್. ಇವ್ರು ಓದಿಗೆ ಇವ್ರ ಕೈಯಲ್ಲಿ ಸ್ಕೆಥೋಸ್ಕೋಪ್ ಇರ್ಬೇಕಾಗಿತ್ತು, ಆದ್ರೆ ಇವ್ರ ಕೈಯಲ್ಲಿ ಮೈಕ್ ಹಿಡಿದು ಸಿನಿಮಾಸ್ಕೋಪ್ಗೆ ಧನಿ ಆದ್ರು. ಇವ್ರ ಗಂಡ ಹೆಂಡತಿಯ ಈ ನಿರ್ಧಾರಕ್ಕೆ ಬದ್ಧರಾಗಿ ಅವರ ಪ್ರೀತಿಯ ಭದ್ರಕೋಟೆಯಾಗಿ ನಿಂತಿದ್ದಾರೆ. ಚುಟು ಚುಟು ಅನ್ನೋ ಈ ಜೋಡಿನ ಈಗ ಬರ್ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಶಮಿತಾ ಮಲ್ನಾಡ್ ಹಾಗೂ ಅವರ ಪ್ರೀತಿಯ ಪತಿದೇವರು ಅರುಣ್. ವೆಲ್ಕಮ್ ಸರ್. ಇಬ್ರು ಗ್ರೀನ್ ಹಾಕೊಂಡು ನಮಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೀರಾ ಸ್ಟಾರ್ಟ್ ಮಾಡಿ ಅಂತ. ಸೊ ನಾನು ಕೂಡ ರೆಡಿ ಆಗಿದ್ದೀನಿ, ಕೂತ್ಕೊಂಡು ಮಾತಾಡೋಣ. ಬನ್ನಿ ಪ್ಲೀಸ್. ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ ಶೋಗ್ ಬಂದಿರೋ ಎಲ್ಲಾ ಕಪಲ್ಸ್ ಹತ್ರ ನಾವು ಫಸ್ಟ್ ಕೇಳೋ ಪ್ರಶ್ನೆ, ನಿಮ್ಮ ಜಬ್ವಿ ಮೆಟ್ ಮೂಮೆಂಟ್ ಎಲ್ಲಿ, ಯಾವಾಗ ಅಂತ. ಸೊ ಫಸ್ಟ್ ಸರ್ ನ ಮೀಟ್ ಮಾಡಿದ್ದು ಯಾವಾಗ? ಫಸ್ಟ್ ಮೀಟ್ ಮಾಡಿದ್ದು ಪವಿತ್ರ ಅಂತ ಒಂದು ಹೋಟೆಲ್ ಅಲ್ಲಿ, ಪವಿತ್ರ ಪ್ಯಾರಡೈಸ್ ಜಯನಗರದಲ್ಲಿ. ಜಯನಗರಲ್ಲಿ ಇತ್ತು, ಈಗ ಇಲ್ಲ. ನಾವು ಮೀಟ್ ಮಾಡಿದ್ಮೇಲೆ ಇಲ್ಲ ಆಗಿದೆ. ಇದಕ್ಕೆ ನಾನು ನೋ ಕಾಮೆಂಟ್ಸ್ ಹೇಳಿ ಸರ್. ಇದೆಲ್ಲ ಅವ್ರು ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ ಅಲ್ಲಿ ಮೀಟ್ ಮಾಡಿದ್ದು, ಬಟ್ ಅದಿನ್ನ ದೊಡ್ಡದಾಗ ಎಲ್ಲೋ ಬೇರೆ ಕಡೆ ಬೆಳೆದಿರ್ಬೋದು, ಗೊತ್ತಿಲ್ಲ, ಇನ್ನು ದೊಡ್ಡದಾಗಲ್ವಾ. ಎಸ್ ಆಕ್ಚುಲಿ ಅಲ್ಲಿ ಫಸ್ಟ್ ಮೀಟ್ ಮಾಡಿದ್ದು. ಅಂದ್ರೆ ಅವ್ರ ರಿಲೇಟಿವ್ ಮತ್ತೆ ನಮ್ ರಿಲೇಟಿವ್ ಕಾಮನ್ ರಿಲೇಟಿವ್ಸ್ ಇದ್ರು, ಬಟ್ ನಾವ್ ಯಾವತ್ತು ಮೀಟ್ ಮಾಡಿರ್ಲಿಲ್ಲ. ಯಾವುದೇ ಫಂಕ್ಷನ್ ಆಗ್ಲಿ ಎಲ್ಲೂ ಮೀಟ್ ಮಾಡಿರ್ಲಿಲ್ಲ. ಸೊ ನಮ್ ಕಡೆಯಿಂದ ಒಬ್ರು ಹೇಳಿದ್ರು, ಈ ತರ ಅರುಣ್ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಅಂತ. ಅವ್ರು ಹೇಳಿದ್ರಂತ ಹಿಂಗೆ ಶಮಿತಾ ಡೆಂಟಿಸ್ಟ್. ಹಿ ವಾಸ್ ಇನ್ ದುಬೈ ಎಟ್ ದಟ್ ಟೈಮ್. ಅವಾಗ ಜಸ್ಟ್ ನಾವು ಸಿಗೋ ಹಿಂದಿನ ದಿನನೂ ಏನೋ 2 days ಬಿಫೋರ್ ಹಿ ಹ್ಯಾಡ್ ಕಮ್ ದುಬೈಯಿಂದ. ಅಲ್ಲಿ ಫಸ್ಟ್ ಅಂದ್ರೆ ವಿತ್ ಫ್ಯಾಮಿಲಿ ಎಲ್ಲರೂ ಹೋಗಿ, ಅಂದ್ರೆ ಅವ್ರಿಗೂ ಇಷ್ಟ ಇರ್ಲಿಲ್ಲ ಮನೆಗೆ ಹೋಗ್ಬಿಟ್ಟು ಹಿಂಗೆ ತಗೊಂಡ್ ಹೋಗಿ ಕಾಫಿ ಕೊಟ್ಟು ತಿಂಡಿ ಕೊಟ್ಟು ಅನ್ನೋದು ಅವ್ರಿಗೂ ಇಷ್ಟ ಇರಲಿಲ್ಲ, ನನ್ಗೂ ಇಷ್ಟ ಇರ್ಲಿಲ್ಲ. ಹಂಗಾಗಿ ಓಕೆ ಹೊರಗಡೆ ಎಲ್ಲಾದ್ರೂ ಮೀಟ್ ಮಾಡೋಣ ಅಂದ್ಬಿಟ್ಟು ಅವ್ರ ಫ್ಯಾಮಿಲಿಯವರು ನಮ್ಮ ಫ್ಯಾಮಿಲಿಯವರು ಎಲ್ಲ ಒಟ್ಟಿಗೆ ಮೀಟ್ ಮಾಡಿದಂತ ಜಾಗ ಅದು. ಸೊ ಹುಡುಗಿ ಫ್ಯಾಮಿಲಿ ಸಮೇತ ಮೀಟ್ ಮಾಡಿ ಏನಿಲ್ಲ ಫಸ್ಟ್ ಲುಕ್ ಅದೆಲ್ಲ ಏನು ಈ ಸಿನಿಮಾದೆಲ್ಲ ತೋರ್ಸಂಗೆ ಮೊದಲ ಭೇಟಿ ಮೊದಲ ನೋಟ ಅದೆಲ್ಲ ಏನು ಇಲ್ಲ. ಬಟ್ ಫ್ಯಾಮಿಲಿ ತುಂಬಾ ಗೊತ್ತಿರೋರಿದ್ರು, ಅಂದ್ರೆ ಅಂದ್ರೆ ನೀವು ಮನ್ಸಲ್ಲಿ ಅನ್ಕೊಂಡಿರ್ತೀರಾ ಹುಡುಗ ಸಾಫ್ಟ್ವೇರ್ ಸಾಫ್ಟ್, ನೀವ್ ಅನ್ಕೊಂಡಿರ್ತೀರಾ ಹುಡುಗಿ ನೋಡಿ ಎಷ್ಟ್ ಚೆನ್ನಾಗಿ ಹಾಡ್ತಾರೆ, ಮತ್ತೆ ಡೆಂಟಿಸ್ಟ್. ಅಯ್ಯೋ ಕೇಳಿ ಕತೆ, ಅವರು ಹಾಡು ಯಾವ್ದೋ ಒಂದ್ 2 ಕೇಳಿದ್ರಷ್ಟೇ, ಬಿಟ್ರೆ ಸಂಗೀತದ ಗಂಧ ಗಾಳಿ ಏನು ಅನ್ನೋದೇ ಗೊತ್ತಿರ್ಲಿಲ್ಲ ಅವ್ರಿಗೆ. ಅವ್ರು ಯಾವಾಗ್ಲೂ ಸ್ಟಕಾನ್ ಆಗ್ಬಿಟ್ಟಿದ್ರು SPBಗೆ, ರಾಜೇಶ್ ಅವ್ರಿಗೆ. ಅಲ್ಲಿಂದ ಆಚೆ ಬಂದೇ ಇರಲಿಲ್ಲ, ಕೇಳೇ ಇರಲಿಲ್ಲ ಸಾಂಗ್ಸ್ ಎಲ್ಲ. ನನ್ನನ್ನ ಮೀಟ್ ಮಾಡ್ಬೇಕು ಅಂತ ಎಲ್ಲ ಹೇಳಿದಾಗ ಇವ್ರು ಒಂದಷ್ಟು ಹುಡುಕಿ ಎಲ್ಲ ನೋಡಿ, ಅವಾಗ ನಾನು ಆಂಕರಿಂಗ್ ಎಲ್ಲ ಮಾಡ್ತಾ ಇದ್ದೆ, ಆ ಶೋಸ್ ಎಲ್ಲ ನೋಡಿ, ಸೊ ಎಲ್ಲ ರೆಡಿ ಆಗಿ ಬಂದ್ಬಿಟ್ಟಿದ್ರು ಅವರು. ಓಕೆ ಹಿಂಗಿದ್ದಾರೆ, ನೋಡಕ್ ಹಿಂಗಿದ್ದಾರೆ, ಹಿಂಗ್ ಹಾಡ್ತಾರೆ, ಇದೆಲ್ಲ ಕರೆಕ್ಟ್. ಅದೆಲ್ಲದಕ್ಕಿಂತ ನಮ್ಮಮ್ಮಂಗೆ ನಾವು 3 ಜನ ಮಕ್ಳು. ನಮ್ 3 ಜನದಲ್ಲಿ ಯಾರನ್ನಾರು ಡಾಕ್ಟರ್ ಮಾಡ್ಲೇಬೇಕಂತ ತುಂಬಾ ಡ್ರೀಮ್ ಅಮ್ಮಂದು. ನಾವು 3 ಜನನೂ ಆಗ್ಲಿಲ್ಲ. ಅಟ್ಲೀಸ್ಟ್ ಅಮ್ಮಂಗೆ ಅದೊಂದಿತ್ತು. ಡಾಕ್ಟರ್ ಅನ್ಕೊಳ್ಳಿ, ಅಮ್ಮ ಸಿಂಗಿಂಗ್ ಗೊತ್ತಿರ್ಲಿಲ್ಲ, ಅಮ್ಮಂಗೆ ಗೊತ್ತಿರ್ಲಿಲ್ಲ. ಡಾಕ್ಟರ್ ಅನ್ಕೊಳ್ಳಿ ಒಪ್ಕೊಳ್ಳೋಣ ಅಂತ ಡಾಕ್ಟರ್ ಅಂತ. ಒಟ್ನಲ್ಲಿ ಒಂದು ಪಕ್ಕಾ ಟಿಪಿಕಲಿ ಅರೇಂಜ್ ಮ್ಯಾರೇಜ್ ಆಗಿರುವಂತ ಈ ಕ್ಯೂಟ್ ಕಪಲ್ ಮಧ್ಯೆ ಲವ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳೋ ಕುತೂಹಲ ನನಗಿದೆ. ಅದಕ್ಕಿಂತ ಮುಂಚೆ ನಮ್ಮ ಶೋ ಫಾರ್ಮ್ಯಾಟ್ ಹೇಳ್ಬಿಡ್ತೀನಿ. ನಮ್ ಶೋಗ್ ಬಂದಿರೋ ಕಪಲ್ಸ್ ಹತ್ರ ನಾವು ಅಡಿಗೆ ಮಾಡಿಸ್ತೀವಿ 3 ವೆರೈಟಿ. ಹೆಂಗೆ ಅಂದ್ರೆ ಗಂಡ ಹೆಂಡತಿಗೆ ಅಡಿಗೆ ಮಾಡ್ಕೊಡ್ತಾರೆ ಪ್ರೀತಿಯಿಂದ, ಹೆಂಡತಿ ಪ್ರೀತಿಯಿಂದ ಗಂಡಗೆ ಅಡಿಗೆ ಮಾಡಿ ಬಡಿಸ್ತಾರೆ. ನಿಮ್ಮಿಬ್ರ ಕೈಯಿಂದ ನಮ್ಮ ಮಾಸ್ಟರ್ ಶೆಫ್ ಸಖತ್ತಾಗಿರೋ ಡಿಶ್ ಮಾಡಿಸ್ತಾರೆ. ಓಕೆ, ಸೊ ನಿಮ್ಮಿಬ್ರಲ್ಲಿ ಮೊದ್ಲಿಗೆ ಯಾರು ಅಡಿಗೆ ಮಾಡ್ತೀರಾ? ಲೇಡೀಸ್ ಫಸ್ಟ್. ಓಕೆ ಅಲ್ವಾ? ಏನ್ ಅಡಿಗೆ ಮಾಡ್ತೀರಾ ಅಂತ ಕಿಚನ್ ಅಲ್ಲಿ ಹೋಗಿ ಮಾತಾಡೋಣ ಬನ್ನಿ. ನಮ್ಮ ಅಡಿಗೆ ಮನೆಗೆ ಬಂದಾಯ್ತು. ಇಬ್ರು ಗ್ರೀನ್ ಹಾಕೊಂಡಿದೀರಾ. ಮಲ್ನಾಡ್ ಸ್ಪೆಷಲ್ ಮಲ್ನಾಡ್ ಸ್ಪೆಷಲ್ಲೇ ಮಾಡ್ತಾ ಇರೋದು ಇವಾಗ ಅಡ್ಗೆನು ಅಲ್ವಾ? ಇವಾಗ ಅಂದ್ರೆ ಗ್ರೀನ್ ಅಲ್ವಾ ಸರ್? ಎಲ್ಲೆಲ್ಲೂ ಗ್ರೀನ್ ಇವತ್ತಂತೂ ನನ್ಗೆ ಅದೇ ಫೀಲ್ ಆಗ್ತಿದೆ. ಸೊ ಇವಾಗ ನಮ್ಮ ಅಖಾಡಕ್
ಬಂದಾಯ್ತು. ಇಲ್ಲಿ ನೀವೇ ಮಹಾರಾಜರು, ಮೇಡಮೇ ಮಹಾರಾಣಿ. ಇವತ್ತು ನಮ್ಮ ಮಹಾರಾಣಿಯವರು ಮಹಾರಾಜರಿಗೆ ಪ್ರೀತಿಯಿಂದ ಏನ್ ಮಾಡ್ಕೊಡ್ತಾ ಇದ್ದಾರೆ? ಪ್ರೀತಿಯಿಂದ ಅಂದ್ರೆ ಮಲ್ನಾಡ್ದು ಎಲ್ಲಾ ತಿಂಡಿ ಎಲ್ಲಾ ಅಡಿಗೆಗಳು ಸಿಕ್ಕಾಪಟ್ಟೆ ಇಷ್ಟ ಅರುಣ್ಗೆ. ಸೊ ಅದ್ರಲ್ಲಿ ಫಸ್ಟ್ ಇರೋದು ಒಂದಷ್ಟು ನಾನ್ ವೆಜ್ ಇದೆ. ವೆಜ್ ಅಂತ ಬಂದ್ರೆ ಇದೆ ಫಸ್ಟ್ ಕೇಳೋದು ಕೆಸುವಿನ ಸೊಪ್ಪಿನ ಪಲ್ಯ. ಕೆಸುವಿನ ಸೊಪ್ಪಿನ ಪಲ್ಯ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು. ತುಂಬಾನೇ, ಯಾಕಂದ್ರೆ ಸಿಕ್ಕಾಬಟ್ಟೆ ಐರನ್ ಇರುತ್ತೆ ಇದ್ರಲ್ಲಿ. ಆಸ್ ಯು ನೋ, ಎಲ್ಲಾ ಗ್ರೀನ್ ವೆಜಿಟೇಬಲ್ಸ್ ಅಲ್ಲಿ ಏನೇನ್ ಇರುತ್ತೋ ಎಲ್ಲಾ ಅಂಶ ಇರುತ್ತೆ. ಬಟ್ ಇದು ಏನಂದ್ರೆ ಜಾಸ್ತಿ ಬೆಳೆಯೋದು ಥಂಡಿ ಪ್ರದೇಶದಲ್ಲಿ. ನೀವು ನೋಡಿರೋ ಹಾಗೆ ಬೆಂಗಳೂರು ಕಡೆ ಕಮ್ಮಿನೇ, ಮಲೆನಾಡ್ ಕಡೆನೆ ಜಾಸ್ತಿ ಬೆಳೆಯೋದು. ಅದ್ರಲ್ಲೂ ಮಳೆಗಾಲದಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಯಥೇಚ್ಛವಾಗಿ ಬೆಳೆಯುತ್ತೆ, ಮತ್ತೆ ಥಂಡಿಗೂ ಕೂಡ ಒಳ್ಳೇದಿದು. ಇವಾಗ ಪಲ್ಯ ಅಂದ್ರೆ ಚಪಾತಿ ರೊಟ್ಟಿ ಅದಕ್ಕೆ ಮಾತ್ರ ತಿನ್ನೋದ ಅಥವಾ ಯಾವ್ದಕ್ಕೆಲ್ಲ ನೆಂಚ್ಕೊಬಹುದು? ಇದು ಕಡುಬಿಗೆ ತುಂಬಾನೇ ಜಾಸ್ತಿ ಉಪಯೋಗಿಸೋದು ನಮ್ ಕಡೆ. ಕಡುಬು, ರೊಟ್ಟಿ, ಮತ್ತೆ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದ್ರ ಜೊತೆನೂ ಮಾಡ್ತೀವಿ. ಈಗ ಇಂಗ್ರೀಡಿಯೆಂಟ್ಸ್ ಹೇಳಕ್ಕಿಂತ ಮುಂಚೆ ನಿಮ್ ವೆಯ್ಟ್ ಎಷ್ಟು? ಹೇಳಲ್ಲ ನೀವ್ ಹೇಳಿ ಸರ್ ಎಷ್ಟಿರ್ಬೋದು? ಯಾಕೆಂದ್ರೆ ನಿಮ್ ಮುಂದೆ ನಾವು ವೆಯ್ಟ್ ಎಲ್ಲ ಹೇಳೋಂಗೆ ಇಲ್ಲ. ಇಲ್ಲ, ಯಾಕಂದ್ರೆ ಐರನ್ ಅಂತ ಹೇಳಿದ್ರಲ್ಲ, ಚೆನ್ನಾಗಿ ಮಲ್ನಾಡು ಕೆಸೆ ಸೊಪ್ಪು ತಿಂದು ತಿಂದು ವೆಯ್ಟ್ ಜಾಸ್ತಿ ಆಗಿರುತ್ತೆ ಅಂತ. ಐರನ್ ಬಾಡಿ ನಿಮಗೂ ಬೇಕಾ? ಹಾಗಿದ್ರೆ ಈ ಒಂದು ಡಿಶ್ ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಒಂದ್ಸತಿ ವೀಕ್ಷಕರಿಗೆ ಹೇಳ್ಬಿಡಿ ಮ್ಯಾಮ್. ಮೊದಲನೇದಾಗ್ಲಿ ಅಫ್ಕೋರ್ಸ್ ಕೆಸುವಿನ ಸೊಪ್ಪು ಬೇಕು. ಸೊ ಈ ತರದ್ದು ನೋಡಿರ್ತಾರೆ, ಎಲ್ಲರೂ ಗೊತ್ತಿರತ್ತೆ. ಕೆಸುವಿನ ಸೊಪ್ಪಿನ ಎಲೆನ ಕುಯ್ಕೋಬೇಕು. ಅದನ್ನ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಈ ಹಿಂದ್ಗಡೆ ತೊಟ್ಟಿರುತ್ತೆ ಉದ್ದ, ಕ್ಲೀನ್ ಆಗಿ ತೊಟ್ಟೆಲ್ಲ ತೆಕ್ಕೋಬೇಕು. ಅವಾಗ ಗಟ್ಟಿ ಸಿಗಲ್ಲ. ಸರಿ, ತುಂಬಾ ಮೆತ್ತಗೆ ಬೆಣ್ಣೆ ತರ ಇರುತ್ತೆ. ನೆಕ್ಸ್ಟ್ ಇದ್ರ ಜೊತೆನಲ್ಲಿ ನಾನು ಇಲ್ಲಿ ಇಟ್ಕೊಂಡಿರೋದು ಅಡ್ಡುಳಿ ಅಂತ ಹೇಳ್ತೀವಿ. ಅಡ್ಡುಳಿ? ಹಾ, ಅದು ಮಲ್ನಾಡ್ ಲ್ಯಾಂಗ್ವೇಜ್. ಇದು ಅಡ್ಡುಳಿ ಅನ್ನೋದು ಮಲ್ನಾಡಲ್ಲಿ ಹೇಳ್ತೀವಿ. ಸರಿ ಸರ್. ಅದು ಆಕ್ಚುಲಿ ಕಾಚಂಪುಳಿ ಅಂತ. ಕಾಚಂಪುಳಿ ಅಂತಾನು ಹೇಳ್ತಾರೆ, ಕೇಳಿರ್ಬೋದು ನೀವು. ಕೊಡಗಲ್ಲೆಲ್ಲ ಕಾಚಂಪುಳಿ ಅಂತ ಹೇಳ್ತಾರೆ. ಅದು ಮತ್ತೆ ಉಪ್ಪು. ಅಡ್ಡುಳಿ ಇಲ್ಲ ಅಂತಂದ್ರೆ ನಿಂಬೆ ಹಣ್ಣು ಮತ್ತೆ ಹುಣಸೆ ಹಣ್ಣು ಕೂಡ ಹಾಕ್ಬೋದು. ಸರಿ. ಆಮೇಲೆ ಖಾರಕ್ಕೆ ಇಲ್ಲಿ ನಾವು ತಗೊಂಡಿರುವಂತದ್ದು ಜೀರಿಗೆ ಮೆಣಸು. ಅರೆ, ಇದನ್ನ ನಾನು ಲೈಫಲ್ಲೇ ನೋಡಿಲ್ಲ, ಫಸ್ಟ್ ಟೈಮ್ ನೋಡಿದೆ. ತುಂಬಾ ಚಿಕ್ಕಕ್ಕಿರುತ್ತೆ. ನಮ್ ಕಡೆ ಹೇಳ್ತಾರೆ ಇದು ತುಂಬಾ ಮೆಡಿಸಿನಲ್. ಈಗ ಮೆಣಸು, ಹಸಿ ಮೆಣಸು ತಿಂದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ದಿಸ್ ಇಸ್ ಗ್ಯಾಸ್ಟ್ರಿಕ್ ಫ್ರೀ ಇದು. ಮತ್ತೆ ಒಗ್ಗರಣೆಗೆ ಗಾರ್ಲಿಕ್. ಸೊ ಇದೊಂದು ಸ್ಪೆಷಲ್ ಏನು ಅಂದ್ರೆ ನೋಡಿ, ಇದನ್ನ ಅಮಟೆಕಾಯಿ ಅಂತ ಹೇಳ್ತಾರೆ, ಗೊತ್ತಲ್ವಾ ನಿಮ್ಗೆ? ಸೊ ಅಮಟೆಕಾಯಿನ ಮೇಲ್ಗಡೆ ಸಿಪ್ಪೆ ತೆಗೆದು ಈ ತರ ಇಟ್ಕೊಂಡಿದೀವಿ. ಅದೇ ಅಮಟೆಕಾಯಿ ಗೊಜ್ಜು ಅಂತಾರಲ್ಲ, ಏನ್ ಮಾಡಿದೆ ಅಂದ್ರೆ ಅಮಟೆಕಾಯಿ ಮಾಡಿದೀನಿ ಅಂತ. ಇದು ಏನಕ್ಕಂತಂದ್ರೆ ಹುಳಿ ಬರುತ್ತೆ, ಬಟ್ ಇದು ಕೂಡ ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಒಟ್ಟಲ್ಲಿ ಖಾರಕ್ಕೂ ಹುಳಿಗೂ ಯಾವುದೇ ರೀತಿಯ ಒಂದು ಕೊರತೆ ಇಲ್ದಿರೋ ಪಲ್ಯ. ಸೊ ಜೀರಿಗೆ ಮೆಣಸು, ಅಮಟೆಕಾಯಿ, ಅಡ್ಡುಳಿ, ಕೆಸುವಿನ ಸೊಪ್ಪೆಲ್ಲ ಹಾಕಿ ಫುಲ್ ಪೌಷ್ಟಿಕತೆ ಅಂದ್ರೆ ಐರನ್ ತುಂಬಿರುವಂತಹ ನಮ್ಮ ಡಿಶ್ ನೋಡೋದಕ್ಕೆ ನಾವು ರೆಡಿ, ಮಾಡೋದಕ್ಕೆ ನೀವು ರೆಡಿನಾ? ಎಸ್, ಮಾಡೋಣ. ಮೊದ್ಲಿಗೆ ಸೊಪ್ಪು ಹೆಚ್ಚಿಟ್ಟಿದೀವಲ್ಲ, ಅದನ್ನ ತಗೊಳ್ಳೋಣ. ಇದನ್ನ ಮಲ್ನಾಡ್ ಕಡೆ ಮಣ್ಣಿನ ಮಡಿಕೆನಲ್ಲೇ ಹಾಕಿ ಗಂಟೆಗಟ್ಲೆ ಬೇಯಿಸಕ್ ಇರ್ತಾರಲ್ವಾ? ಕರೆಕ್ಟ್. ಕುಕ್ಕರ್ ಇರೋದ್ರಿಂದ ಇನ್ಸ್ಟೆಂಟ್ ಆಗಿ ಬೇಗ ಬೆಂದೋಗ್ಬಿಡುತ್ತೆ. ನಾನೊಂದು ಅಬ್ಸರ್ವ್ ಮಾಡಿದೀನಿ, ಸೊಪ್ಪು ಇಷ್ಟು ತಗೊಂಡಿದಾರಲ್ವಾ, ಅದು ಕುಕ್ ಆದ್ಮೇಲೆ ಇಷ್ಟೇ ಆಗುತ್ತೆ ಅಷ್ಟೇ. ಇದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕೋತಾ ಇದೀನಿ. ಸೊ ಇವಾಗ ಅಮಟೆಕಾಯಿ ತಗೊಂಡಿದೀವಲ್ಲ, ಸರಿ, ಇದನ್ನ ಸಿಪ್ಪೆ ಬಿಡಿಸಿಟ್ಟಿದೆ. ಇದನ್ನ ಒಂದ್ ಸ್ವಲ್ಪ ಜಜ್ಕೊಂಬೇಡ, ಸ್ವಲ್ಪ ಗಟ್ಟಿ ಇರುತ್ತೆ ಇದು. ಓಕೆ, ಜಜ್ಕೊಂಡಿದೆ, ಸ್ವಲ್ಪ ಚೆನ್ನಾಗಿ ಜಜ್ಬೇಕು, ಗಟ್ಟಿ ಇರುತ್ತೆ ಇದು. ಸೊ ಇದನ್ನ ಅದ್ರೊಳಗಡೆ ಹಾಕ್ತಾ ಇದೀನಿ. ಇದೇನು ಹುಳಿ ಬರುತ್ತಾ? ಏನಕ್ಕೆ? ಹುಳಿ ಮತ್ತೆ ಇದು ಅದ್ರ ಆ ರಸ ಎಲ್ಲ ಹೀರ್ಕೊಂಡು, ನಿಮ್ಗೆ ಗೊತ್ತಿರ್ಬೋದು ಇದ್ರಲ್ಲಿ ಉಪ್ಪಿನಕಾಯಿ ಕೂಡ ಮಾಡ್ತಾರೆ. ಅದನ್ನ ತಿನ್ನಕ್ಕಾಗಲ್ಲ, ಬಟ್ ಅದನ್ನ ಎಳೆದ್ರೆ ಫುಲ್ ಹುಳಿ 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 ಬರುತ್ತೆ. ಆಹಾ, ಇವ್ರು ಎಕ್ಸ್ಪ್ಲೇನ್ ಮಾಡ್ತಿರೋದು ಕೇಳಿದ್ರೇನೆ ಖುಷಿ ಆಗುತ್ತೆ. ಸೊ ಇವಾಗ ಇಟ್ಟಾಯ್ತು. ಇದು ಸುಮಾರಾಗಿ ತಕ್ಷಣ ನಮ್ದು ಎಳೆದಿದ್ರೆ ಒಂದ್ 3 ವಿಷಲ್ ಮಾಡ್ತೀವಿ. ಸರಿ. ಅದರ್ವೈಸ್ ಸ್ವಲ್ಪ ಇದು 2 ಮಿಕ್ಸ್ ಇದೆ, ಒಂದು 4 ರಿಂದ 5 ವಿಷಲ್ ಬೇಕಾಗತ್ತೆ. ಅಂದ್ರೆ ನಿಮ್ಗೆ ಅಷ್ಟು ಸಾಫ್ಟ್ ಹಿಂಗಂದ್ರೆ ಸೊಪ್ಪೆ ಗೊತ್ತಾಗಲ್ಲ, ಆ ತರ ಆಗೋಗುತ್ತೆ ಅದು. ಓಕೆ. ಸೊ ಬೇಯ್ಲಿ ಚೆನ್ನಾಗಿ, ಬೆಂದ್ಮೇಲೆ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋದು. ಇವಾಗ ನಾವು 4 ರಿಂದ 5 ವಿಷಲ್ ವರ್ಗು ಕಾಯ್ಬೇಕು. ಮೇಡಮ್, ಇವಾಗ ನೀವು ಸಿಂಗರ್ ಆಗಿ ಪ್ರೊಫೆಷನ್ ತಗೊಂಡಿದ್ದೀರಾ, ಬಟ್ ಬೇಸಿಕ್ಲಿ ನಿಮ್ ಪ್ರೊಫೆಷನ್ ಏನಾಗಿತ್ತು? ಡೆಂಟಿಸ್ಟ್ರಿ. ಡಾಕ್ಟ್ರು? ಡೆಂಟಿಸ್ಟ್. BDS MDS ಮಾಡಿಲ್ಲ, ಮಾಡಕ್ಕಾಗಿಲ್ಲ. ಇಲ್ಲ, MDS ಮಾಡ್ತಾ ಇದ್ದೀನಿ. ಅದೇ ನೋಡಿ, ನಿಮ್ ಸ್ಮೈಲ್ ನೋಡಿದ್ರೆ ನಾನು ಅನ್ಕೊಂತಿದ್ದೆ ಎಷ್ಟು ಚೆನ್ನಾಗಿದೆ, ದಾಳಿಂಬ್ರೆ ಜೋಡಿಸ್ದಂಗೆ ಅಂತ. ಸರ್, ನೀವ್ ಸ್ಮೈಲ್ ಮಾಡಿ ಸರ್. ನಾವು ಡೆಂಟಿಸ್ಟ್ ಅಲ್ಲ, ವೈಫ್ ಡೆಂಟಿಸ್ಟ್ ಇದ್ದಾಗ ನಿಮ್ಮಲ್ಲೂ ಚೆನ್ನಾಗಿರ್ಬೇಕು. ಅಲ್ಲ, ಹಲ್ ಮೊದ್ಲು ಮುಂದ್ ಬಂದಾಗ ಆದ್ಮೇಲೆ ಮದ್ವೆ ಆಗಿರೋದಲ್ವಾ? ಅದೇ ಹೇಳ್ತಾ ಇರ್ತೀನಿ, ರಿಪೇರಿ ಮಾಡ್ತಾ ಇದ್ದೆ ಅಂತ. ಓಕೆ. ಮಕ್ಳಿಗೆಲ್ಲ ಕ್ಲಿಪ್ಸ್ ಹಾಕ್ಸಿರಿ. ಸೊ ಡೆಂಟಿಸ್ಟ್ ಆಗಿರೋದು ಅಲ್ಲ, ಇವಾಗ ನೀವು ಡಾಕ್ಟರ್ ಆಗಿ
ಆಗಿ ಕ್ಲಿನಿಕ್ ಏನಾದ್ರು ಮಾಡಿದ್ರ? ಇದೆ ಈಗಲೂ ಇದೆ, ಕ್ಲಿನಿಕ್ ಇದೆ. ಓಕೆ. ಬಟ್ ಕ್ಲಿನಿಕ್ ಮಾಡೋ ಟೈಮಲ್ಲಿ ಸಿಕ್ಕಾಬಿಟ್ಟೆ ಹುರುಪು, ಮುಗಿಸಿದ ಕೂಡಲೇ ಕ್ಲಿನಿಕ್ ಮಾಡ್ಬೇಕು, ಎಲ್ಲರಿಗಿಂತ ಮುಂಚೆ ಕ್ಲಿನಿಕ್ ಮಾಡ್ಬೇಕಂತ ನಾನು ಮತ್ತೆ ನನ್ನ ಫ್ರೆಂಡ್ ಡಾಕ್ಟರ್ ಶ್ರೀಶೈಲ ಅಂತ, ಸೊ ಇಬ್ರು ಸೇರ್ಕೊಂಡು ಫಸ್ಟ್ ನಾವು ಮಾಡ್ಬೇಕು ಅಂದ್ಬಿಟ್ಟು ಇಬ್ರು ಮಾಡಿದ್ವಿ. ಆಮೇಲೆ ಹೆಂಗಾಗೋಯ್ತು ಅಂತಂದ್ರೆ 2001 ಅಲ್ಲಿ ನಾನು ಫಿಲ್ಮ್ ಸಿಂಗಿಂಗ್ ಬಂದೆ. ಸೊ ಅಲ್ಲಿ ಬಂದ್ಮೇಲೆ ಸಿಕ್ಕಾಬಿಟ್ಟೆ ಬಿಸಿ ಆಗೋದೆ. ಕ್ಲಿನಿಕ್ ಮಾಡೋದಕ್ಕೂ ನಾನು ಈ ಕಡೆ ಬಿಸಿ ಆಗೋದಕ್ಕೂ ಕ್ಲಾಶ್ ಆಯ್ತು. ಸೊ ಅಲ್ಲಿ ಕಮ್ಮಿ ಆಯ್ತು, ಈ ಕಡೆ ಜಾಸ್ತಿ ಆಯ್ತು. ಸೊ ಏನಾರು ಹಲ್ಗಿಲ್ ರಿಪೇರಿ ಇದ್ರೆ ಮೇಡಮ್ ಹತ್ರ ಹೋಗ್ಬೋದು ನಾವು. ಶ್ಯೂರ್, ಖಂಡಿತವಾಗ್ಲು ಅದಿದ್ದೇ ಇದೆ. ಎಷ್ಟೋ ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಡಾಕ್ಟರ್ ಶಮಿತಾ ಮಲ್ನಾಡ್ ಅಂದ್ರೆ ಅವರು ಡಾಕ್ಟರೇಟ್ ಮಾಡಿದ್ದಾರೆ ಏನೋ, ಬಹಳ ಜನಕ್ಕೆ ಗೊತ್ತಿಲ್ಲ. ಅರೆ ನೋಡಿ, ನಮ್ ಕಪಲ್ಸ್ ಕಿಚನ್ ಅಲ್ಲಿ ಗೊತ್ತಾಯ್ತಲ್ಲ. ಆಫ್ ಮಾಡ್ಕೊಂಬೋಣ. ಇವಾಗ ಒಂದ್ 2 ನಿಮಿಷ ಕೂಲಿಂಗ್ ಇಡ್ಬೇಕಲ್ಲ, ಕೂಲ್ ಆಗ್ಬೇಕು. ಆಮೇಲೆ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಪ್ಯಾನ್ ಎತ್ತಿಟ್ಕೊಂಡ್ಬಿಡ್ತೀನಿ. ಸರಿ, ಸೊ ಅದನ್ನ ಕೊಡ್ಬೇಕಾ? ಮತ್ತೆ ಎಲ್ಲ ಮಾಡ್ಬೇಕು, ತಗೊಂಬನ್ನಿ. ಸೊ ಗ್ಯಾಸ್ ಇಳ್ದಿದೆ. ಓಕೆ, ಆನ್ ಮಾಡ್ಕೊಳ್ಳೋಣ. ಓಹೋ ಹೋ 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 ಹೋ, ಆ ಫ್ಲೇವರ್ ಇದೆಯಲ್ಲ ಇಡೀ ಕಿಚನ್ ತುಂಬಾ ಹರಡಿದೆ, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಈ ನೀರಿನ ಅಂಶ ಇದೆಯಲ್ವಾ, ಇದೆಲ್ಲ ಸ್ವಲ್ಪ ಹಾಗೆ ಬತ್ತತ್ತೆ. ಓಕೆ. ಮತ್ತೆ ಇದು ಇನ್ ಸೊಪ್ಪು ಇದೆ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗತ್ತೆ. 5-10 ನಿಮಿಷ ಈ ತರ ಬೇಯಿಸ್ಕೊಂಬೋಣ. ಇದಕ್ಕೆ ನಾವು ಇವಾಗ ಸ್ವಲ್ಪ ಉಪ್ಪು ಇವಾಗ ಬೇಯಿಸ್ಕೊಳ್ಳುವಾಗ ಒಂಚೂರು ಉಪ್ಪು ಹಾಕೊಂಡಿದ್ರೆ, ಇವಾಗ ಉಪ್ಪು ಆಡ್ ಮಾಡ್ಕೊಳ್ತಾ ಇದ್ರ. ಓಕೆ. ಆಮೇಲೆ ಜೀರಿಗೆ ಮೆಣಸು ಇದೆಯಲ್ಲ, ಅದನ್ನ ಬೇಕಂದ್ರೆ ಕುಟ್ಕೋಬಹುದು ಇದ್ರಲ್ಲಿ. ಸೊ ಜೀರಿಗೆ ಮೆಣಸನ್ನ ಕುಟ್ಕೊಂಡು ಹಾಕೊಂತ ಇದೀರಲ್ಲ, ಒಂದ್ 8-10 ಹಾಕೊಂತಾ ಇದೀನಿ ಇದಕ್ಕೆ. ಖಾರ ಹಾಕೊಂಡ್ವಿ, ಉಪ್ಪು ಹಾಕೊಂಡ್ವಿ, ಹುಳಿ ಇದ್ರಲ್ಲೇ ಇರುತ್ತೆ ಸ್ವಲ್ಪ. ಓಕೆ. ಅದ್ ನೋಡ್ಕೊಂಡು ಮತ್ತೆ ನಾವು ಅಡ್ಡುಳಿನ ಆಡ್ ಮಾಡ್ಕೊಳ್ಳೋಣ. ಈಗ ಅದೇ ಆಗ್ಲೇ ಹೇಳ್ದಂಗೆ ಅಡ್ಡುಳಿ ಇಲ್ಲ ಅಂದ್ರೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ನಿಂಬೆಹಣ್ಣು ಹಾಕೋಬಹುದು. ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಬೇಕಾಗ್ಬೋದು ಕಂಪೇರ್ ಮಾಡಿದ್ರೆ, 2 ಬೇಕಾಗ್ಬೋದೇನೋ ಇದಕ್ಕೆ. ಅದು ಇಲ್ಲ ಅಂತಂದ್ರೆ ಹುಣಸೆ ಹಣ್ಣು ಹಾಕ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ, ಇದೊಂದು 2-3 ತೊಟ್ಟಷ್ಟೇ, ಅಷ್ಟೇ ಸಾಕು. ಯಾಕೆಂದ್ರೆ ಇಲ್ಲಿ ನಾವು ಆಮಟೆಕಾಯಿ ಯೂಸ್ ಮಾಡಿರೋದ್ರಿಂದ, ಸೊ ಹುಳಿ ಅಂಶಕ್ಕೆ ಆಮಟೆಕಾಯಿ, ಅಡ್ಡುಳಿ ಮತ್ತೆ ಒಂಚೂರು ನಿಂಬೆಹಣ್ಣು. ಸೊ ಇದಿಷ್ಟು ರೆಡಿ ಆಯ್ತು. ಒಂಚೂರು ಬೆಂದೋದ್ರೆ ಆಗೋಗುತ್ತೆ. ಇದ್ರ ಜೊತೆನಲ್ಲಿ ಫೈನಲ್ ಟಚ್ ಏನು ಅಂತಂದ್ರೆ ಒಗ್ಗರಣೆ ಹಾಕೋದು. ಒಗ್ಗರಣೆಗೂ ಅಷ್ಟೇ ಬರೀ ನಾವಿಲ್ಲಿ ತಗೊಳ್ಳೋದು ಬರೀ ಗಾರ್ಲಿಕ್ ಮಾತ್ರ. ಒಗ್ಗರಣೆನೂ ಅಷ್ಟೇ ಮಾಮೂಲಿ ಎಣ್ಣೆನಲ್ಲೇ ಮಾಡ್ಬೋದು. ನಮ್ಮಲ್ಲಿ ಜಾಸ್ತಿ ಕೊಬ್ಬರಿ ಎಣ್ಣೆನಲ್ಲಿ ಮಾಡ್ತೀವಿ. ಕೊಬ್ಬರಿ ಎಣ್ಣೆ. ಮಳೆ ಬರ್ತಾ ಇರ್ಬೇಕು, ಬಿಸಿ ಬಿಸಿ ಅನ್ನ ಇದನ್ ಮಾಡ್ಕೊಂಡು ತಿಂತಾ ಇದ್ರೆ, ಇವಾಗ ಇಷ್ಟೆಲ್ಲ ಫೀಲ್ ಹೇಳಿದೀರ. ಇವಾಗ ಇದನ್ನ ತಿನ್ಬೇಕಂದ್ರೆ ಯಾವ ಹಾಡ್ ಜ್ಞಾಪಕ ಬರುತ್ತೆ? ತಿನ್ಬೇಕಾದ್ರೆ ನನ್ ಸಾಂಗ್ ಹಾಡೋದಾದ್ರೆ, ನನ್ನಲ್ಲಿ ನಾನಿಲ್ಲ, ಕಳೆದೇನು ನಾನೆಲ್ಲ, ನೀನಿಲ್ಲದೆ ನೀನು ಇಲ್ಲ. ಅರೆ ವಾ, ಬ್ಲಾಕ್ಬಸ್ಟರ್ ಹಿಟ್ ಕರಿಯ ಸಿನಿಮಾದ ಫೇಮಸ್ ಹಾಡು. ಓಕೆ, ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇದಕ್ಕೆ ಆಗ್ಲೇ ಹೇಳ್ದಾಗೆ ಎಣ್ಣೆ, ಕೊಬ್ಬರಿ ಎಣ್ಣೆ ಕೇಳಿದ್ರಲ್ಲ, ನೋಡಿ ತಗೊಂಡ್ಬಂದಿದ್ದೀನಿ. ಸೂಪರ್. ಕೊಬ್ಬರಿ ಎಣ್ಣೆನೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. 2 ಸ್ಪೂನ್ ಹಾಕೋತಾ ಇದ್ದೀನಿ. ನೋಡಿ, ಈ ಸ್ಮೆಲ್ಲೇ ಬೇರೆ. ಇದಕ್ಕೆ ಒಂದು 4ರಷ್ಟು ಜೀರಿಗೆ. ಇದಕ್ಕೂ ಜೀರಿಗೆ ಮೆಣಸು ಹಾಕ್ತೀರಾ? ಅರೆ ವಾ. ಓಕೆ, ರೆಡಿ ಆಗೋಯ್ತು ಅಷ್ಟೇ. ಸರಿ, ರೆಡಿ ಆಗಿದೆ. ಸರ್ವ್ ಮಾಡ್ಕೊಂಬಿಡೋಣ. ಸ್ಪೆಷಲ್ ಕಬ್ಬಿಣ ಅಂಶ ಭರಿತವಾಗಿರುವಂತಹ ಕೆಸುವಿನ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ಟೇಸ್ಟ್ ಮಾಡೋದಕ್ಕೆ ರೆಡಿ ನಾನು. ಕಾಯ್ತಾ ಇದ್ದಾರೆ. ಮೇಡಮ್, ನೀವು ಮಾಡಿರೋ ಅಡುಗೆನ ಸರ್ರಿಗೆ ತಿನ್ಸ್ಬಿಟ್ಟು ಪ್ರೀತಿಯಿಂದ ಹೆಂಗಿದೆ ಅಂತ ಟೇಸ್ಟ್ ಕೇಳಿ. ಹೇಗಿದೆ? ಸಗದವಾಗಿದೆ. ನೀವು ಟೇಸ್ಟ್ ಮಾಡಿ. ಓಕೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಹುಳಿ
ಖಾರ, ಅವ್ರು ಹಾಕಿರುವಂತ ಪ್ರತಿಯೊಂದು ಉಪ್ಪುನು ಸಖತ್ತಾಗಿದೆ. ಸೊ ಈ ಒಂದು ಕಬ್ಬಿಣಾಂಶ ಭರಿತವಾದಂತಹ ಕೆಸುವಿನ ಸೊಪ್ಪಿನ ಪಲ್ಯ ಮಾಡೋ ವಿಧಾನ ಹೀಗಿದೆ, ನೋಡ್ಕೊಂಬನ್ನಿ. ಕೆಸುವಿನ ಸೊಪ್ಪಿನ ಪಲ್ಯ ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ ತೆಗೆದುಕೊಂಡು ಕೆಸುವಿನ ಸೊಪ್ಪನ್ನು ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಿಪ್ಪೆ ಬಿಡಿಸಿಕೊಂಡಂತಹ ಅಮಟೆಕಾಯನ್ನ ಒಂದು ಕುಟ್ಟಾಣಿಯಲ್ಲಿ ಕುಟ್ಟಿಕೊಂಡು ಕುಕ್ಕರ್ಗೆ ಸೇರಿಸಿಕೊಂಡು ನೀರನ್ನ ಹಾಕಿಕೊಂಡು ಕುಕ್ಕರ್ ಕೂಗಿಸಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಬೆಂದಿರುವಂತಹ ಸೊಪ್ಪನ್ನ ಹಾಕಿಕೊಂಡು ಸ್ವಲ್ಪ ಉಪ್ಪು, ಜೀರಿಗೆ, ಮೆಣಸನ್ನ ಕುಟ್ಟಿಕೊಂಡು ಹಾಕಿಕೊಳ್ಳಿ. ನಂತರ ಅಡ್ಡುಳ್ಳಿ ಸೇರಿಸಿಕೊಳ್ಳಿ. ನಂತರ ಒಂದು ಒಗ್ಗರಣೆ ಪಾತ್ರೆಗೆ ಕೊಬ್ಬರಿ ಎಣ್ಣೆ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಹಾಕಿ ಒಗ್ಗರಣೆಯನ್ನ ಕೊಟ್ಟು ಪ್ಯಾನ್ಗೆ ಸೇರಿಸಿಕೊಂಡು ಬೇಯಿಸಿಕೊಂಡರೆ ಕೆಸುವಿನ ಸೊಪ್ಪಿನ ಪಲ್ಯ ರೆಡಿ. ಡಿಶ್ ಎಷ್ಟು ಸ್ವಾರಸ್ಯಕರವಾಗಿತ್ತೋ ನಿಮ್ಮ ಕತೆ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇಬ್ರು ನಡುವೆ ಪ್ರೀತಿ ಹೆಂಗ್ ಶುರು ಆಯ್ತು? ಪ್ರೀತಿ ಅನ್ನೋದ್ಕಿಂತ ನಮ್ದು ಮಾತುಕತೆ ಎಲ್ಲ ಆದ್ಮೇಲೆ ಸುಮಾರು 3-4 ದಿನ ನಾವೇನು ಹೇಳಿರ್ಲಿಲ್ಲ. ಮತ್ತೆ ನಾವು ಮೀಟ್ ಮಾಡ್ಬೇಕು ಅಂತ ನಾವಿಬ್ರು ಡಿಸೈಡ್ ಮಾಡಿದ್ವಿ. ಯಾಕೆಂದ್ರೆ ಅಲ್ಲಿ ಎಲ್ರು ಜೊತೆಲಿದ್ರು, ಮಾತಾಡಿದ್ವಿ ಕೂಡ ನಾವಿಬ್ರು ಸಪ್ರೇಟ್ ಆಗಿ ಹೋಗಿ. ಅವ್ರ ಕನ್ಸುಗಳ ಬಗ್ಗೆ ಹೇಳಿದ್ರು, ಈ ತರ ಎಲ್ಲ ಹೀಗೆ. ಆಮೇಲೆ ಅವಾಗ ಅವ್ರ ಅನಾಥಾಶ್ರಮಕ್ಕೆ ಎಲ್ಲ ಸ್ವಲ್ಪ ಪ್ರತಿ ತಿಂಗಳು ಸ್ಯಾಲ್ರಿ ಎಲ್ಲ ಸೊ ಅದನ್ನೆಲ್ಲ ಹೇಳಿದ್ರು. ಫಸ್ಟ್ ಹಿಂಗೆಲ್ಲ ಇದೆ, ಸೊ ನಂದ್ ಈ ತರ ಹಿಂಗೆ ಅಂತ. ಸೊ ನನ್ಗೆ ಅದೆಲ್ಲ ತುಂಬಾ ಇಷ್ಟ ಆಗಿತ್ತು. ಆಮೇಲೆ ಅಮ್ಮ ಕಂಡ್ರೆ ಮತ್ತೆ ಅವ್ರ ತಂಗಿ ಕಂಡ್ರೆ ಸಿಕ್ಕಾಬಟ್ಟೆ ಪ್ರೀತಿ, ಸಿಕ್ಕಾಬಟ್ಟೆ ಅದನ್ನೆಲ್ಲ ಹೇಳ್ಕೊಂಡಿದ್ರು. ಸೊ ನನ್ಗ ಅನ್ಸಿದ ಯಾರ್ ತಾಯಿನ ಮತ್ತೆ ತಂಗಿನ ತುಂಬಾ ಪ್ರೀತಿಸ್ತಾರೆ, ಅವ್ರು ಡೆಫಿನೆಟ್ಲಿ ವೈಫ್ ನ ಚೆನ್ನಾಗಿ ನೋಡ್ಕೊಂತಾರೆ, ಇಷ್ಟಪಡ್ತಾರೆ ಅಂತ. ಸೊ ಅದನ್ನು ನನ್ ಮನ್ಸಲ್ಲಿತ್ತು. ಸೊ ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಹೋಗಿ ಅವ್ರ ಹತ್ರ ಮಾತಾಡಿದ್ರು. ದೇ ಕಾಲ್ಡ್ ಮೀ. ಓಕೆನಾ, ಎಲ್ಲ ಇಬ್ರಿಗೂ ಓಕೆ ಅಂತ ಆಯ್ತು. ದೆನ್ ಒಂದು 5 months ಗ್ಯಾಪ್ ಇತ್ತು ನಮ್ ಎಂಗೇಜ್ಮೆಂಟ್ಗೂ ಮದ್ವೆಗೂ. ಎಂಗೇಜ್ಮೆಂಟ್ ಜೂನ್ ಅಲ್ಲಿ. ಓಕೆ, ಎಂಗೇಜ್ಮೆಂಟ್ ಎಲ್ಲ ಹೇಗಾಯ್ತು? ಎಲ್ಲಾಯ್ತು? ಊರಲ್ಲೇ ಆಗಿದ್ದು, ನಮ್ಮ ಅಜ್ಜಿ ಮನೆಯಲ್ಲಿ. ಮನೆ ಎದುರುಗಡೆನೆ ಆಗಿದ್ದು. ಸ್ವಲ್ಪ ಗ್ರ್ಯಾಂಡ್ ಆಗೇ ಆಯ್ತು. ಅಂದ್ರೆ ಗ್ರ್ಯಾಂಡ್ ಇನ್ ದ ಸೆನ್ಸ್ ಜನ ಬಳಗ ಜಾಸ್ತಿ. ಅವ್ರದ್ದು ದೊಡ್ಡ ಫ್ಯಾಮಿಲಿ, ನಮ್ದು ದೊಡ್ಡ ಫ್ಯಾಮಿಲಿ, ಎಲ್ಲ ಜನರು ರಿಲೇಟಿವ್ಸ್ ಎಲ್ಲ ಬಂದ್ರು. ಎಲ್ಲ ಅದೇ ಅಂತಿದ್ರು, ಏನಿಲ್ಲ ಮದ್ವೆ ಆದಂಗೆ ಆಗೋಯ್ತು, ತಾಳಿ ಒಂದ್ ಕಟ್ಟಿದ್ರೆ ಆಗೋಗ್ತಾ ಇತ್ತಪ್ಪ ಅಲ್ವಾ. ಸೊ ಚೆನ್ನಾಗಿತ್ತು, ಇಟ್ ವಾಸ್ ನೈಸ್. ಸೊ ಮೇಡಮ್ ಅಂತೂ ಸಖತ್ ಆಗಿರೋ ಡಿಶ್ ಮಾಡ್ಕೊಟ್ರು. ಬಾಯಲ್ಲಿ ಆ ಫ್ಲೇವರ್ ಹುಳಿ ಹಂಗೆ ಇದೆ. ನೀವೇನ್ ಮಾಡ್ಕೊಡ್ತೀರಾ ಅಂತ ಕಿಚನ್ಗೆ ಹೋಗಿ ಡಿಸ್ಕಸ್ ಮಾಡೋಣ. ಬನ್ನಿ ಪ್ಲೀಸ್. ಇವಾಗ ಹಲ್ಲೆಲ್ಲ ಹುಳಿ ಆಗ್ತಾ ಇದೆ. ನೀವು ವಾಪಸ್ ಅಕಾಡಕ್ ಬಂದಾಯ್ತು, ನೀವೇನ್ ಮಾಡ್ಕೊಡ್ತಾ ಇದ್ದೀರಾ? ನಾನು ಕಡ್ಬು ಮಾಡೋಣ ಅಂತ ಇದೀನಿ. ಕಡ್ಬ? ಗಣೇಶ ಹಬ್ಬ ಆಗೋಯ್ತಲ್ಲ ಸರ್, ಇನ್ನೇನ್ ಕಡ್ಬಲ್ಲ ಮೇಡಮ್, ಎಲ್ಲರೂ ಅದೇ ಹೇಳೋದು. ನಿಮ್ಮ ಮನೇಲಿ ಕಡ್ಬ ಅಂದ್ರೆ ಗಣೇಶನ ಹಬ್ಬದ ಕಡ್ಬ ಅಂತಾರ, ಅದಲ್ಲ. ಮಲ್ನಾಡ್ ಸ್ಪೆಷಲ್ ಕಡ್ಬ ಅಂತ ಮಾಡ್ತೀವಿ. ಇದು ಮಲ್ನಾಡಲ್ಲಿ ಫೇಮಸ್. ಇದು ಯೂಶಲಿ ಕೊಡಗು ಕಡೆನೂ ಮಾಡ್ತಾರೆ ಕಡ್ಬನ. ಚಿಕ್ಕಮಂಗ್ಳೂರು, ಕೊಡಗು ಇಲ್ಲೂ ಮಾಡ್ತಾರೆ. ಬಟ್ ಮಲ್ನಾಡ್ ಕಡ್ಬ ಅನ್ನೋದೇ ಫೇಮಸ್ ಇದು. ಓಕೆ, ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಸರ್? ಇಂಗ್ರೀಡಿಯೆಂಟ್ ಏನಿಲ್ಲ ಮೇಡಮ್, ಅಕ್ಕಿ, ಉಪ್ಪು, 2 ಸಾಕು. ಅಷ್ಟೇನಾ? ಅಷ್ಟೇ. ಐ ಥಿಂಕ್ ಹಿಸ್ಟ್ರಿಲೇ ಫಾರ್ ದ ಫಸ್ಟ್ ಟೈಮ್ 2 ಐಟಮ್ ಇಟ್ಕೊಂಡು ಏನೋ ಒಂದು ಡಿಶ್ ಮಾಡ್ತಿದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ಓಕೆ, ಏನ್ ಮಾಡ್ಬೇಕು ಸರ್ 2 ಡಿಶ್ ಅಲ್ಲಿ? ಹೆಂಗ್ ಶುರು ಮಾಡೋದು ಪ್ಲೀಸ್ ಹೇಳಿ. ಈಗ ಫಸ್ಟ್ ಅಕ್ಕಿನ ಗ್ರೈಂಡ್ ಮಾಡ್ಬೇಕು. ಸರಿ, ಆಗಿದ್ಯಾ? ಓಕೆ, ನುಣ್ಣಗೆ ರುಬ್ಕೊಬೇಕಾ ಸರ್? ಅಕ್ಕಿ ರವೆ ಅಂತಾರಲ್ಲ. ಓಕೆ, ನೆಕ್ಸ್ಟ್ ಸ್ಟೆಪ್ ಇದನ್ನ ಒಂದು ನೀರಲ್ಲಿ ಬೇಯಿಸ್ಕೊಬೇಕು. ಓಕೆ, ಎಷ್ಟು ನೀರಿಗೆ? 1 ಕಪ್ ಅಕ್ಕಿಗೆ 2 ಲೋಟ ನೀರು. ಸೊ ಇವಾಗ 2 ಕಪ್ ಅಕ್ಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದೀವಿ. ಈಗ 2 ಕಪ್ ಅಕ್ಕಿ ತಗೊಂಡಿದೀವಿ, 4 ಲೋಟ ನೀರು. ಇದಕ್ಕೆ ಉಪ್ಪು ಹಾಕ್ತೀನಿ. ಓಕೆ, ತುಂಬಾ ಸುಲಭವಾಗಿ ಇನ್ಸ್ಟೆಂಟ್ ಆಗಿ ನಮ್ಗೆಲ್ಲರಿಗೂ ಮನೆಯಲ್ಲೇ ಮಲ್ನಾಡ್ ಸ್ಟೈಲ್ ಕಡುಬು ಮಾಡೋದು ಹೇಳ್ಕೊಡ್ತಾ ಇದ್ದಾರೆ ಅರುಣ್ ಸರ್. ಇನ್ಸ್ಟೆಂಟ್ ಕಡುಬು ಇದು, ಇನ್ಸ್ಟೆಂಟ್ ಕಡುಬು. ಈಗ ನೆಕ್ಸ್ಟ್ ಉಪ್ಪು ಹಾಕೊಂಡಿದ್ದೀರಾ ನೀರಿಗೆ. ಆಮೇಲೆ ಏನ್ ಮಾಡ್ಬೇಕು? 1-2 ಡ್ರಾಪ್ ಎಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಡುಬು ಮಾಡಕ್ ಆಗತ್ತೆ. ಇದಕ್ಕೆ ತುಪ್ಪ ಏನಾದ್ರು ಯೂಸ್ ಮಾಡ್ಬೋದಾ ಕಲ್ಸ್ಕೊಳ್ಳೋದಕ್ಕೆ? ಯಾರಾದ್ರೂ ನೆಂಟ್ರು ಬಂದ್ರೆ ಸ್ವಲ್ಪ ಸ್ಪೆಷಲ್ ಇರ್ಬೇಕು ಅಂದ್ರೆ ಸ್ವಲ್ಪ ಕಾಯಿ ತುರಿ ಹಾಕ್ತಾರೆ. ಇದಕ್ಕೇನೆ ಅಂದ್ರೆ ಕಲ್ಸ್ಕೊತಾನೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೂ ಚೆನ್ನಾಗಿರತ್ತೆ. ಬಟ್ ನಾಟಿ ಸ್ಟೈಲ್ ಅಂದ್ರೆ ಇದೆ. ಅಂದ್ರೆ ಜೀರಿಗೆ ಮಸಾಲಾ ಐಟಮ್ ಏನಾದ್ರು ಹಾಕ್ಬೋದಾ? ಕಲರ್ಫುಲ್ ಕಡುಬಾಗಕ್ಕೆ ಏನು ಹಾಕಲ್ಲ. ಸೊ ಈಗ ಮಿಕ್ಸರ್ ಅಲ್ಲಿ ಇರೋದನ್ನ ಅದಕ್ಕೆ ಹಾಕೋಬೇಕಾ? ಕುದೀತಾ ಇದೆ ಈಗ. ಓಕೆ, ಈಗ ಇದನ್ನ ಹಾಕಿ ಫುಲ್ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆದ್ಮೇಲೆ. ಹೌದೌದು ಸರ್,
ಗಂಟು ಬರ್ದಿರೋ ತರ ತಿರ್ಗಿಸ್ಬೇಕಲ್ಲ? ಬರಲ್ಲ ಗಂಟ್ ಬರಲ್ಲ. ಓಕೆ. ತಿರ್ಗಿಸ್ತಾನೆ ಇದ್ರೆ ಅಂದ್ರೆ ಇದೇನು ಚಪಾತಿ ಹಿಟ್ಟಿನ ತರ ಬರುತ್ತಾ, ದೋಸೆ ಹಿಟ್ಟಿನ ತರ ಬರುತ್ತಾ? ಇಲ್ಲ ನೀವು ರೊಟ್ಟಿ ಹಿಟ್ ಮಾಡ್ಕೋತೀರಲ್ಲ ಆ ತರ ಗಟ್ಟಿಯಾಗಿ. ಓಕೆ. ಸ್ವಲ್ಪ ಬೇಯ್ಬೇಕಷ್ಟೇ, ಸ್ವಲ್ಪ ಬೆಂದ್ರೆ ನೀರೆಲ್ಲ ಆರೋಗ್ಬಿಡತ್ತೆ. ಈ ಇನ್ಸ್ಟೆಂಟ್ ಇಡ್ಲಿ ಹಿಟ್ಟು ಬರುತ್ತಲ್ಲ, ಆ ತರ ನೀವು ಮನೇಲಿ ಇನ್ಸ್ಟೆಂಟ್ ಆಗಿ ಮಾಡೋ ತರ ಹೇಳ್ಕೊಡ್ತಾ ಇದೀರಾ? ಒಂದ್ 5 ನಿಮಿಷ ಹಾಗೆ. ಓಕೆ, 5 ನಿಮಿಷ ನಾವು ಇದನ್ನ ಬಾಯ್ಲ್ ಆಗಕ್ ಬಿಡ್ತೀವಿ. ಈಗ ಗಟ್ಟಿ ಆಗಿದೆ ಇದು. ಸರಿ ಸರ್. ಈಗ ಒಂದ್ ಬೌಲಿಗೆ ತಗೊಂಡ್ಬಿಟ್ಟು ಎಲ್ಲ ಉಂಡೆ ಕಟ್ಕೊಳ್ಬೇಕು. ಉಂಡೆ ಕಟ್ಬೇಕು. ತುಂಬಾ ಅಕ್ಕಿ ಯೂಸ್ ಮಾಡಿದೀನಿ. ಇಷ್ಟು ಕಡುಬು ಮಾಡ್ತಾ ಇದ್ರೆ ಇವತ್ತು ಸಂಜೆ ತನಕ ಆಗ್ಬೋದೇನೋ. ಇದು ಇನ್ಸ್ಟೆಂಟ್ ಕಡುಬು. ನಾವು ಕಮ್ಮಿ ಜನ ಇರೋದ್ರಿಂದ ಒಂದ್ 4-5 ಕಡುಬು ಮಾಡೋಣ. ಸಾಕ ಅನ್ಸುತ್ತೆ. ನಿಮ್ಮಿಬ್ರಿಗೆ ಒಂದೊಂದು, ನನ್ಗೆ 2 ಸಾಕು. ಓಕೆ, ನಮ್ಗೆ ಒಂದೊಂದು ಸಾಕು ಇವಾಗ. ಆಮೇಲೆ ಮಾಡ್ಕೋತೀವಿ ನಾವು ಇದ್ರಲ್ಲಿ. ಸರ್, ಇದನ್ನ ಪಕ್ಕಕ್ಕೆ ಇಟ್ಬಿಡೋಣ, ಉಂಡೆ ಕಟ್ಕೊಳ್ಳೋಣ. ಓಕೆ. ಸರ್, ನೀವು ಈ ಮಾಡಿರೋ ಶೇಪ್ ನ ನೋಡಿದ್ರೆ ಕೇರಳ ಕಡುಬು ತರ ಕಾಣಿಸ್ತಿದೆ. ಪುಟ್ಟು ಇರುತ್ತಲ್ಲ, ಅದಕ್ಕೆ ಕಾಯಿ ಎಲ್ಲ ಹಾಕಿ ಮಾಡಿರ್ತಾರ ಅವರು. ಈಗ ಕಡುಬು ಮಾಡೋಣ. ಈಗ ಓಕೆ. ಸ್ವಲ್ಪ 2 ಕೈಗೂ ವೆರಿ ಇಂಟ್ರೆಸ್ಟಿಂಗ್. ಸ್ವಲ್ಪ ಇದು ಪುಟ್ಟು ತರ ಕಾಣಿಸ್ತಿದೆ, ಬಟ್ ಪುಟ್ಟು ಪುಟ್ಟನ್ನ ಮಾಡ್ತಿರೋದು ನಮ್ಮ ಶಮ್ಮ ಅವ್ರು ಪುಟ್ಟು ಮಾಡ್ತಿರೋದು ಕಡುಬು. ಪುಟ್ಟದಾಗಿ ಕ್ಯೂಟ್ ಆಗಿದೆ ಸರ್ ಪುಟ್ಟು ಮಾಡ್ತಿರೋ ಉಂಡೆ. ಹೌದು, ಕೋಪ ಬಂದಾಗ ಏನ್ ಕರಿತೀರಾ ಅಂತ ಹೇಳಿ ಇಲ್ಲ. ಪುಟಾಣಿ ಇರುತ್ತಲ್ಲ, ಕ್ಯೂಟ್ ಅನಿಮಲ್ಸ್, ಅದೆಲ್ಲ ಹೆಸರು ಹೇಳ್ತೀವಿ. ಅದನ್ನೆಲ್ಲ ಜಾಸ್ತಿ ಕರ್ದಿಲ್ಲ. ಈ ಎಕ್ಸಾಂಪಲ್ ಒಂದ್ 5 ಹೆಸರು ಹೇಳಿ. ಕೋಪನೇ ಮಾಡ್ಕೊಳಲ್ಲ ಮೇಡಮ್, ಜಗಳನೂ ಮಾಡ್ಕೊಳಲ್ಲ ನಾವು. ಕೋಪ ಜಗಳ ಅನ್ನೋದು ಇಲ್ಲ ಅಂತಂದ್ರೆ ಅವ್ರ ಗಂಡ ಹೆಂಡ್ತಿನೇ ಅಲ್ಲ, ಆಯ್ತಾ? ಅಲ್ವಾ? ಕೋಪ ಇರುತ್ತೆ, ಜಗಳ ಇರುತ್ತೆ. ಬಟ್ ಇನ್ನೊಂದೇನ್ ಗೊತ್ತಾ, ಏನ್ ಹೇಳಕ್ ಶುರು ಮಾಡ್ತೀನಿ ಅಂದ್ರೆ, ನಾವಿಬ್ರು ಗಲಾಟೆ ಮಾಡಿದ್ರೆ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಅಂದ್ರೆ ಅರ್ಧ ಗಂಟೆ ಮಾತ್ರ ಮಾತಾಡಲ್ಲ ಲೈಫಲ್ಲಿ. ಅಷ್ಟೇ. ಆಫೀಸಿಗೆ ಹೋಗೋ ಟೈಮಲ್ಲಿ ಗಲಾಟೆ ಆದ್ರೆ ಆಫೀಸಿಗೆ ಹೋದ್ಮೇಲೆ ಮಾತಾಡ್ತೀನಿ. ಮನೇಲಿ ಏನಾದ್ರು ಗಲಾಟೆ ಆದ್ರೆ ಕಮ್ಮಿ, ಈಗ ಯಾರು ಒಬ್ರಲ್ಲಿ ಕೋಪ ನಾವೇ ಮಾತಾಡ್ತೀನಿ, ನೀವು ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ಅದನ್ನ ನಾಳೆಗೆ ನಾಡ್ದಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋದೆಲ್ಲ ಇಲ್ಲ. ವೆರಿ ಕ್ಯೂಟ್. ಓಕೆ, ಇವಾಗ ಉಂಡೆ ಕಟ್ಟಿದಾಗಿದೆ ಸರ್. ನೆಕ್ಸ್ಟ್ ಏನ್ ಮಾಡ್ಬೇಕು? ಇದು ಸ್ಟೀಮ್ ಅಲ್ಲಿ ಬೇಯಿಸ್ಬೇಕು ಈಗ. ಓಕೆ, ಸೊ ಸ್ಟೀಮ್ಗೆ ಇಟ್ಕೊಂಡ್ಬಿಡೋಣ. ಓಕೆ. ಈ ಕಡುಬನ್ನ ಬೇಯಿಸೋಣ. ಸರ್, ಇವಾಗ ಎಷ್ಟೊತ್ತು ಇದನ್ನ ಸ್ಟೀಮ್ ಮಾಡ್ಕೋಬೇಕು? 20 ಮಿನಿಟ್ಸ್ ಮೇಡಮ್. ಓಕೆ. ಎಸ್. ಈಗ ಇಳಿಸ್ಬಿಟ್ಟು ನಾವು ಅದು ನೀರು ಹಿಂಗೆ ಮುಚ್ಕೊಂಡು ಹಿಂಗೆ ತೆಗಿತೀವಿ. ಕಡುಬು ಇದ್ರೆ ಬಿಸಿ ಇರುತ್ತೆ. ಹಂಗೆ ಎಲ್ಲ ನೀರಲ್ಲೇ ಹಿಂಗ್ ಮುಟ್ಕೊಂಡು ಕಡುಬು ಕಟ್ಟೋದು ತೆಗಿಬೇಕಾದ್ರೂ ನೀರ್ ಜೊತೆಲಿ ಇರ್ಬೇಕು. ಓಕೆ. ಇನ್ಸ್ಟೆಂಟ್ ಕಡುಬು ರೆಡಿ ಆಗಿದೆ ಈಗ. ಸರ್, ಇನ್ಸ್ಟೆಂಟ್ ಆಗಿ ಕಡುಬೇನೋ ಮಾಡ್ಬಿಟ್ರಿ, ಇದನ್ನ ನಾನು ಯಾವ್ದ್ರ ಜೊತೆ ತಿನ್ಬೇಕು? ಕೆಚಪ್ ಜೊತೆನಾ ಅಥವಾ ಉಪ್ಪಿನಕಾಯಿ ನೆಂಚ್ಕೋಬೇಕಾ? ಅಯ್ಯೋ ಮೇಡಮ್, ಕೆಚಪ್ ಜೊತೆನೂ ತಿನ್ಬೋದು, ಉಪ್ಪಿನಕಾಯಿ ಜೊತೆನೂ ತಿನ್ಬೋದು, ಚಟ್ನಿ ಪುಡಿಲೂ ತಿನ್ಬೋದು, ಮಟನ್ ಚಾಪ್ ಜೊತೆನೂ ತಿನ್ಬೋದು. ಇದೆಲ್ಲ ಎಲ್ಲಿ? ಆದ್ರೆ ಇವತ್ ನನ್ನ ವೈಫ್ ಅದೇ ಕೆಸಿನ್ ಸೊಪ್ಪಿನ ಪಲ್ಯ ಮಾಡಿದ್ರು ನೋಡಿ, ಅದಕ್ಕೆ ಗುಡ್ ಕಾಂಬಿನೇಷನ್ ಅಂದ್ರೆ ಕಡುಬು. ವೆರಿ ಗುಡ್ ಕಾಂಬಿನೇಷನ್. ಕಡುಬು ಮಾಡಿದೆ, ಸೊ ದಟ್ ಇಟ್ ಕುಡ್ ಬಿ ಎ ವೆರಿ ಗುಡ್ ಕಾಂಬಿನೇಷನ್. ನೋಡಿ, ಮೇಡ್ ಫಾರ್ ಈಚ್ ಅದರ್ ಅಂತ ಇಲ್ಲೂ ಸೈಲೆಂಟ್ ಕಿಲ್ಲರ್ ಆಗಿ ಅವರು ಇನ್ಸ್ಟೆಂಟ್ ಕಡುಬು ಏನಕ್ಕೆ ಮಾಡಿದ್ದು ಅಂತ ಇವಾಗ ಹೇಳ್ತಿದಾರೆ ನೋಡಿ. ಎಸ್ ಮೇಡಮ್. ಮೇಡಮ್ ಮಾಡಿರೋ ಕೆಸುವಿನ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ಅರೆ, ಇನ್ಸ್ಟೆಂಟ್ ಕಡುಬು ಮತ್ತೆ ನೀವು ಮಾಡಿರೋ ಒಂದು ಪಲ್ಯ ರೆಡಿ ಆಗಿದೆ. ಕೆಸುವಿನ ಸೊಪ್ಪಿನ ಪಲ್ಯದ ಜೊತೆ ಹೇಗಿದೆ ಕಾಂಬಿನೇಷನ್? ಮೇಡಮ್ ತಿನ್ಸಿ ಹೇಳಿ ಸರ್. ಇದಂತೂ ಸ್ಪೂನಲ್ಲಿ ಆಗಲ್ಲ, ಕಡುಬು ಕೈಯಲ್ಲೇ ತಿನ್ಬೇಕು. ಓಕೆ. ನೈಜ ಕಾಂಬಿನೇಷನ್. ಕಡುಬು ಚೆನ್ನಾಗಿದ್ಯಾ? ಹಾಗಿದ್ರೆ ನೀವು ಸರ್ ತಿನ್ಸಿ ತೋರಿಸಿ ಹೆಂಗ್ ಮಾಡಿ ಕೊಟ್ಟಿದಾರಂತ. ಚೆನ್ನಾಗಿ ಮಾಡಿದ್ಯಾ? ಇನ್ನು ತಿಂದೇ ಇಲ್ಲ, ಹಿಂಗ್ ಬಾಯಲ್ಲಿ ಇಟ್ಟ ತಕ್ಷಣ ಅಯ್ಯೋ, ನೀವು ತಿಂದೇ ಇದ್ರೂ ಪರವಾಗಿಲ್ಲ, ಹಂಗೆ ಚೆನ್ನಾಗಿದೆ ಅಂತ ಒಳಗಡೆ ಇವ್ರ ಕಾಂಬಿನೇಷನ್ ಬಂದು ಇದು ನೋಡ್ತಿದಂಗೆ ಅದು ಹೆಂಗಿದ್ರು ಅವ್ರಿಗೆ ಇಷ್ಟನೇ. ಹಂಗಿದ್ರೆ ನನಗೂ ಕೊಟ್ಬಿಡಿ, ಪ್ಲೀಸ್ ತೊಗೊಳ್ಳಿ. ನಾವು ಟೇಸ್ಟ್ ಮಾಡೋಣ ಈ ಒಂದು ಇನ್ಸ್ಟೆಂಟ್ ಕಡುಬು. ಪಲ್ಯ ಜಾಸ್ತಿ ಹಾಕೊಳ್ಳಿ. ಓಕೆ.
ಆಹಾ ಆಕ್ಚುಲಿ ಏನ್ ಗೊತ್ತಾ, ಈ ಕಡುಬು ತಿಂದಾಗ ಒಳ್ಳೆ ಒಂದು ಅನ್ನದ ಮುದ್ದೆ, ಒಂದು ರೈಸ್ ತಿಂದಷ್ಟು ಒಂದು ಫುಲ್ಫಿಲ್ನೆಸ್ ಅನ್ಸ್ತಾ ಇದೆ. ಮತ್ತೆ ಐ ಥಿಂಕ್ ಇದು ಪರ್ಫೆಕ್ಟ್ ಕಾಂಬಿನೇಷನ್. ಸರ್ ಹೇಳಿದ್ರಲ್ಲ, ಚಟ್ನಿ ಪುಡಿನೂ ತಿನ್ಬೋದು, ಕೆಚಪ್ಪು ತಿನ್ಬೋದು, ಅದೆಲ್ಲ ಬೇಡವೇ ಬೇಡ. ಇನ್ ಕೇಸ್ ನೀವು ಈ ಸೊಪ್ಪು ಪಲ್ಯ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಬೇಕನ್ನ ತಿನ್ಬೋದು. ಬೇಕಾದ್ರೂ ಇಡ್ತಾ, ಯಾಕಂದ್ರೆ ಹುಳಿ ಜಾಸ್ತಿ ಹುಳಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ದಿನಗಳಿರುತ್ತೆ. ಇರ್ಬೋದು. ಜೊತೆಗೆ ಇನ್ಸ್ಟೆಂಟ್ ಆಗಿ ಬೆಳಗ್ಗೆ ಮಾಡ್ಕೋಬಹುದು, ಮಧ್ಯಾಹ್ನನೂ ಮಾಡ್ಕೋಬಹುದು, ಸಂಜೆ ಮಳೆ ಬರುವಾಗ ಕೂಡ ಮಾಡ್ಕೊಂಡು ಇದನ್ನ ಟೇಸ್ಟ್ ಮಾಡಬಹುದು. ಬಿಸಿ ಬಿಸಿ ಇನ್ಸ್ಟೆಂಟ್ ಮಲ್ನಾಡ್ ಸ್ಟೈಲ್ ಕಡುಬು ಮಾಡೋದು ಹೇಗೆ, ಇದ್ರ ವಿಧಾನ ನೋಡ್ಕೊಂಬನ್ನಿ. ಮಲ್ನಾಡ್ ಕಡುಬು ಮಾಡುವ ವಿಧಾನ. ಮೊದಲಿಗೆ ಅಕ್ಕಿಯನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ನೀರನ್ನ ಹಾಕಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಗೂ ಸ್ವಲ್ಪ ಎಣ್ಣೆಯನ್ನ ಹಾಕಿಕೊಂಡು ನಂತರ ರುಬ್ಬಿಕೊಂಡಂತಹ ಅಕ್ಕಿಯನ್ನ ಸೇರಿಸಿಕೊಂಡು ಬೇಯಿಸಿಕೊಳ್ಳಿ. ನಂತರ ಹದಕ್ಕೆ ಬಂದಂತಹ ಕಡುಬನ್ನ ಉಂಡೆಯನ್ನ ಮಾಡಿಕೊಂಡು ಒಂದು ಸ್ಟೀಮ್ ಪಾತ್ರೆಯಲ್ಲಿ ಬೇಯಿಸಿಕೊಂಡರೆ ಮಲ್ನಾಡ್ ಕಡುಬು ರೆಡಿ. ಸರ್, ನೀವಿಬ್ರು ಏನೋ ಮಲ್ನಾಡ್ ಸ್ಟೈಲ್ ಸ್ಪೆಷಲ್ ಅಡ್ಗೆಗಳನ್ನ ನಮ್ಗೆ ಹೇಳ್ಕೊಟ್ರಿ. ಬಟ್ ಈಗ ಅವರು ಸ್ಪೆಷಲ್ ಪರ್ಸನ್ ಬರ್ತಾ ಇದಾರೆ. ಯಾರು? ಅವರ ಇಂಟ್ರೊಡಕ್ಷನ್ ಕೇಳಿಸ್ಕೊಳ್ಳಿ. ಅವರು ಪ್ರಪಂಚ ಪರ್ಯಟನೆ ಮಾಡಿ ಒಂದೊಂದು ಪ್ರಾಂತ್ಯದಲ್ಲೂ ಏನೇನು ವಿಶೇಷತೆ ಇದೆ, ಯಾವ ಯಾವ ವಿಶೇಷ ಅಡಿಗೆಗಳಿದೆ ಅಂತ ತಿಳ್ಕೊಂಡು ನಮಗ್ ಬಂದು ಒಂದೊಂದೇ ಹೇಳ್ಕೊಡ್ತಾ ಇದಾರೆ. ಅವರು ನನ್ ಅದರ್ ದ್ಯಾನ್ ನಮ್ಮ ಬಾಸು ಮಾಸ್ಟರ್ ಶೆಫ್ ಶೋಭಾ ಜೋಜಿಗಾ. ಬಾಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್. ಇವತ್ ನೋಡಿ ಮಲ್ನಾಡ್ ಕಪ್ಪಲ್ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಮಲ್ನಾಡ್ ಕಪ್ಪಲ್ಗೆ ನೀವ್ ಯಾವ ಪ್ರಾಂತ್ಯದ ಅಡಿಗೆ ಮಾಡ್ಕೊಡ್ತಾ ಇದ್ದೀರಾ? ಇದು ಪ್ರಾಂತ್ಯದ ಅನ್ನೋದಕ್ಕಿಂತ ತುಂಬಾ ಹೆಲ್ದಿ ಡಿಶ್. ಓಕೆ, ಏನು ಡಿಶ್ ಹೆಸರು? ನೋಡಿ, ಇಂಗ್ರೀಡಿಯೆಂಟ್ ನನ್ನ ಹತ್ರ ಇಲ್ಲಿ ಹುಣಸೆ ಕಾಯಿ ಇದೆ. ನಾವೆಲ್ಲರೂ ಇದನ್ನ ಜಜ್ಜಿ ಮಡಿಕೆಯಲ್ಲಿ ಉಪ್ಪು ಖಾರ ಹಾಕೊಂಡು ತಿಂದಿರೋದು ಬಾಲ್ಯದ ನೆನಪೆಲ್ಲ ನಮ್ಗಿರ್ಬೋದು. ಸಾಮಾನ್ಯವಾಗಿ ನಾವು ಅಡ್ಗೆಗೆ ಹುಣಸೆ ಹಣ್ಣನ್ನ ಹಾಕಿ ಅಡ್ಗೆ ಮಾಡ್ಕೋತೀವಿ. ಇವತ್ತು ಹುಣಸೆ ಕಾಯನ್ನ ಬಳಸ್ಕೊಂಡು ಒಂದು ಪ್ರಾನ್ಸ್ ಕರಿಯನ್ನ ಮಾಡ್ತಿದೀವಿ. ಹುಣಸೆಕಾಯಿ ಪ್ರಾನ್ಸ್ ಕರಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಎಲ್ಲ ಹೇಳ್ಬಿಡ್ತೀನಿ. ಪ್ರಾನ್ಸ್ ಇದೆ ನಮ್ಮ ಹತ್ರ, ಹುಣಸೆಕಾಯಿ ನಮ್ಮ ಹೀರೋ ಇಂಗ್ರೀಡಿಯೆಂಟ್, ಈರುಳ್ಳಿ, ಬೆಳ್ಳುಳ್ಳಿ, ಇದು ಶುಂಠಿ, ಆಮೇಲೆ ಕಟ್ ಮಾಡ್ಕೊಂಡಿರುವಂತಹದ್ದು ಸಿಪ್ಪೆ ತೆಗ್ದಿರೋ ಹುಣಸೆಕಾಯಿ, ತೆಂಗಿನಕಾಯಿ ಹಾಲು, ಉಪ್ಪು, ಒಣಗಿದ ಮೆಣಸಿನಕಾಯಿ ಪುಡಿ, ಅರಿಶಿನ ಹಾಗೂ ತುಪ್ಪ. ಇದಿಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಮಾಡ್ಕೊಳ್ಳೋಣ ಸರ್? ಸ್ಟವ್ ಆನ್ ಮಾಡ್ಕೊಳ್ಳೋಣ. ನಾವು ಜಾಸ್ತಿ ತುಪ್ಪ ಬಳಸ್ತೀವಿ ನಮ್ಮ ಕಪಲ್ಸ್ ಕಿಚನ್ ಅಲ್ಲಿ. ಅದು ಗುಡ್ ಫ್ಯಾಟ್ ಅಂತ. ಸೊ ನಾವು ತುಪ್ಪ ಬಳಸ್ಕೊತಾ ಇದೀವಿ. ಎಷ್ಟು ಹಾಕ್ಬೇಕಿದು? ಅದಷ್ಟು ಹಾಕಿ. ತುಪ್ಪ ಹಾಕೊಂಡ್ವಿ. ಈಗ ನಾವು ಯಾವಾಗೂ ಕೋಲ್ಡ್ ಸ್ಟಾರ್ಟ್ ಮಾಡ್ತೀನಿ, ಅದು ನನ್ನ ಸ್ಟೈಲ್ ಆಫ್ ಕುಕಿಂಗು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಏನಿದೆ ಎಣ್ಣೆ ಕಾಯೋಕ್ಕೂ ಮುಂಚೆನೆ ಹಾಕೊಂಡ್ಬಿಡ್ತೀನಿ. ಅದ್ರದ್ದು ಫುಲ್ ಫ್ಲೇವರ್ಸ್ ರಿಲೀಸ್ ಆಗುತ್ತೆ ಅಂತ. ಈಗ ಶುಂಠಿ ಹಾಕೊಂಡಿದ್ದೀವಿ, ಬೆಳ್ಳುಳ್ಳಿ. ಅದು ಹೇಳ್ತಾರೆ ಪೇಸ್ಟ್ ಹಾಕೊಳ್ಳೋದ್ಕಿಂತ ಈ ತರ ತುರಿ ಹಾಕೊಳ್ಳೋದು ಒಳ್ಳೇದು ಅಂತ. ಈರುಳ್ಳಿ, ಹಸಿಮೆಣಸಿನಕಾಯಿ, ಆ ಎಣ್ಣೆ ಬಿಸಿ ಆಗ್ತಿರೋದ್ರ ಜೊತೆಗೇನೆ ಆ ಫ್ಲೇವರ್ಸ್ ಕೂಡ ಸ್ಲೋ ಆಗಿ ರಿಲೀಸ್ ಆಗುತ್ತೆ. ನಾವು ಕಾದಿರೋ ಎಣ್ಣೆಗೆ ಹಾಕ್ಬಿಟ್ರೆ ಅದು ಬರ್ನ್ ಆಗೋಗುತ್ತೆ. ಸೊ ರಿಲೀಸ್ ಮಾಡೋದನ್ನ ನಿಲ್ಸ್ಬಿಡುತ್ತೆ. ಈಗ ನಾವು ಹುಣಸೆಕಾಯಿ ಅದು ಇಡೀ ಹೋಲ್ ಹಂಗೇನೆ ಅದು ಕಚ್ಕೊಂಡ್ ತಿನ್ನೋದಕ್ಕೆ, ಅದು ಫ್ಲೇವರಿಗೆ, ಅದು ಹೆಚ್ಕೊಂಡಿರೋಂಥದ್ದು. ಬಾಸ್, ಇವ್ರು ಅಮಟೆಕಾಯಿ ಹಾಕಿದ್ರು, ಇಡೀ ಹೋಳ್ ಹಂಗೆ ಬಾಳ್ತೀನಿ ಅಂತ. ಇವೆಲ್ಲ ನಮ್ಮ ದೇಸಿ ತರಕಾರಿಗಳು. ಎಂತ ಒಳ್ಳೆ ರಿಚ್ ಫ್ಲೇವರ್ಸ್ ಇದೆ ಇವುಗಳಲ್ಲಿ ಅಂದ್ರೆ ಜಾಸ್ತಿ ನಾವು ಅದನ್ನ ಸೇವಿಸ್ಬೇಕು. ಆದ್ರೂ ಈ ಹುಳಿ ಇರೋ ಡಿಶಸ್ ತುಂಬಾನೇ ಜನಕ್ಕೆ ಇಷ್ಟ ಪಡ್ತಾರೆ. ಇದು ನಾವು ಪ್ರಾನ್ಸ್ ಜೊತೆ ಮಾತ್ರ ಅಲ್ಲ, ಬದನೆಕಾಯಿ ಜೊತೆ, ಬೆಂಡೆಕಾಯಿ ಜೊತೆ, ಆಮೇಲೆ ಈ ಖಾರಮಣಿ ಕಾಳುಗಳೆಲ್ಲ ಬರುತ್ತಲ್ವಾ, ಅದ್ರ ಜೊತೆ ಹುಣಸೆಕಾಯಿಯನ್ನ ಹಾಕೊಂಡು ಅಡಿಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಹುಣಸೆಕಾಯಿ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಗುಡ್ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಪ್ರಾನ್ಸ್ ಕಂಪ್ಲೀಟ್ ಪ್ರೋಟೀನ್, ಅದು ಹೆಲ್ದಿ ಡಿಶ್. ಇದು ಇದಕ್ಕೆ ಕಲರ್ ಬರ್ಲಿ ಅಂತ ಒಂದ್ ಸ್ವಲ್ಪ ಒಣಮೆಣಸಿನ ಪುಡಿ ಇದೆ, ಒಂದ್ ಚಿಟ್ಕಿ ಅರಿಶಿನ, ರುಚಿಗೆ ಉಪ್ಪು ಸಾಕಲ್ವಾ? ಕೊನೆಯದಾಗಿ ಪ್ರಾನ್ಸ್ ಅನ್ನ ಹಾಕೋತಿದೀವಿ. ನೋಡಿ, ಪ್ರಾನ್ಸ್ ಬೇಗ ಒಂದು 3 ನಿಮಿಷ ಸಾಕು ಪ್ರಾನ್ಸ್ ಬೇಯಕ್ಕೆ. ನಾವು ಎಲ್ಲಾ ಬೇಗ ಓವರ್ ಕುಕ್ ಮಾಡ್ತೀವಿ, ಅದು ರಬ್ಬರ್ ತರ ಆಗೋಗುತ್ತೆ. ಓಕೆ, 3 ನಿಮಿಷದಲ್ಲಿ ಕುಕ್ ಆಗ್ಬಿಡುತ್ತೆ. ಬರೀ ಅದು ಫ್ಲೆಶ್ ಅಲ್ವಾ, ಇನ್ನೇನು ಇರಲ್ಲ ಅದರಲ್ಲಿ. ಅದು ಕಲರ್ ಪಿಂಕ್ ಆಗಿ ಚೇಂಜ್ ಆಗ್ತಿದ ಹಾಗೇನೆ ಅದು ಕುಕ್ ಆಯ್ತು ಅಂತ. ಘಮ 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 ಇಡಿಸ್ತಾವ ಪ್ರಾನ್ಸ್. ನೀರೆಲ್ಲ ಅದೇನು ಹಾಕೊಳ್ಳಂಗೆ ಇಲ್ಲ. ಹಾಲು ಹಾಕ್ತಿವಿ. ಕರೆಕ್ಟ್, ಹಾಲು ಇಟ್ಕೊಂಡಿದ್ದೀರಲ್ಲ. 1 ನಿಮಿಷವರೆಗೂ ಈ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಮಾಡ್ಕೊಂಡು. ಓಕೆ,
ಕಾಯೆಲ್ಲನ ಕೊನೆದಾಗ ಹಾಕೊಂಡು ಈಗ ಇದಕ್ಕೆ ತೆಂಗಿನ ತುರಿ ಹಾಕ್ಬಿಟ್ರೆ ಸ್ವಲ್ಪ ಸೌತ್ ಕೆನರಾ ಸ್ಟೈಲ್ ಡ್ರೈ ಆದ್ರೆ ಆ ತರ ಮಾಡ್ಕೋಬಹುದಲ್ವಾ? ಸುಕ್ಕ. ಹೌದು. ಸಾಕಾ ಮೇಡಮ್ ಇದು? ಹಾ ಸಾಕು. ಈಗ ಕಾಯಿ ಹಾಲು ಹಾಕೊಳ್ಳೋಣ. ಇವಾಗ ಕಾಯಿ ಹಾಲು ಹಾಕೋದ್ರ ಜೊತೆಗೆ ಶೋಭಾ ಜೋಜಿಗವ್ರೆ ಇವತ್ತು ನಮ್ಮ ಕಿಚನ್ ಅಲ್ಲಿ ಇದಾರೆ, ಗಾನ ಕೋಗಿಲೆ. ಅವ್ರ ಹತ್ರ ನಿಮ್ಮ ಫೇವ್ರೆಟ್ ಸಾಂಗ್, ನೆಚ್ಚಿನ ಚಿತ್ರಗೀತೆಗಳನ್ನ ನೀವು ಕೋರ್ಬೋದು. ನಿಮ್ಮ ಕೋರಿಕೆಯ ತಕ್ಕ ಹಾಗೆ ನನಗೆ ಅಡಿಗೆ ಬಗ್ಗೆ ಅಥವಾ ಫುಡ್ ಇಂಗ್ರೀಡಿಯೆಂಟ್ಸ್ ಇರೋದು ಯಾವ್ದಾದ್ರು ಹಾಡು ಹಾಡಿ. ಓಕೆ, ನಾನು ಇವ್ರಿಗೋಸ್ಕರ ನನ್ನ ಲೈಫ್ ನ ವೆರಿ ಸ್ಪೆಷಲ್ ಸಾಂಗ್ ಬಿರುಗಾಳಿ ಸಿನಿಮಾದು, ಸೊ ಅದನ್ನ ನಿಮ್ಗೆ ಡೆಡಿಕೇಟ್. ಓಕೆ. ಮಧುರ ಪಿಸು ಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಯೂ ಇರಲಾರದೆ ಬರುವಲ್ಲಿಯೂ ಬರಲಾರದೆ ಸೋತೆ ನಾನು ನಿನ್ನ ಪ್ರೀತಿಗೆ ಚೂರಾದೆ ಒಂದೇ ಭೇಟಿಗೆ. ಸೋ ಸ್ವೀಟ್ ಆಫ್ ಯು. ಪ್ರಾನ್ಸ್ ಬೆಂದಾಯ್ತು. ಈಗ ಶಿಫ್ಟ್ ಮಾಡ್ಕೊಳ್ಳೋಣ ಬಟ್ಲಿಗೆ. ಏನ್ ಮೇಡಮ್ ಕದ್ಬಿಟ್ಟಿದ್ದೀರಾ ನಮ್ದು ಎಲೆ ಒಂದು? ನಮ್ ಕೆಸಿ ಸೊಪ್ಪನ್ನೇ ನೀವು ನಿಮ್ಮ ಫಸ್ಟ್ ಡಿಶ್ ಅಲ್ಲೂ ಬಳಸಿದ್ರಿ, ಸೆಕೆಂಡ್ ಡಿಶ್ ಅಲ್ಲೂ ಬಳಸಿದ್ರಿ, ಥರ್ಡ್ ಡಿಶ್ ಅಲ್ಲಿ ನಾನು ಪ್ರೆಸೆಂಟೇಷನ್ ಬಳಸಿದೀನಿ ಅಂದ್ರೆ ಕೊಲಕಾಸಿಯಾ ಇದೆ ಅಲ್ವಾ, ಟ್ಯಾರೋ ಲೀಫ್ ಅಂತ. ಇದು ನಮ್ಮ ದೇಸಿ ಲೀಫ್. ಅದು ಅಬ್ರಾಡ್ ಅಲ್ಲಿ ಎಷ್ಟು ಡಿಮಾಂಡ್ ಇದೆ ಅಂದ್ರೆ ಇದಕ್ಕೆ ನಾವೇ ಅದನ್ನ ಬಳಸೋದಿಲ್ಲ. ಅದಕ್ಕೆ ಇವತ್ತು ಫುಲ್ ಕೊಲಕಾಸಿಯಾ ಎಪಿಸೋಡ್ ಕೊಲೋಕಾಸಿಯಾ ಟ್ಯಾರೋ ಲೀಫ್ ಅಂತ. ಇದು ಹೊಸ ನನಗೆ. ಕೊಲೋಕಾಸಿಯಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ರೀಜಿಯನ್ ಅಲ್ಲಿ ಇದ್ರೆ ಬಳಸಿ. ತುಂಬಾ ಆಂಟಿ ಆಕ್ಸಿಡೆಂಟ್ ಮಾಡ್ತಾರೆ, ಬಾಡಿ ಡಿಟಾಕ್ಸ್ ಮಾಡುತ್ತೆ ಇದು. ಸೊ ಬನ್ನಿ ಮ್ಯಾಮ್, ರೈಸ್ ಒಂದ್ ಸೈಡ್ ಅಲ್ಲಿ, ಪ್ರಾನ್ಸ್ ಕರಿ ಒಂದ್ ಸೈಡ್ ಅಲ್ಲಿ ಹಾಕೊಂಡು ಪ್ರೆಸೆಂಟೇಷನ್ ಮಾಡೋಣ. ಈಗ ನಮ್ಮ ದೇಸಿಯ ಒಂದು ಎಲೆಯನ್ನ ಹಾಕೊಂಡಿದೀವಿ. ಪ್ರೆಸೆಂಟೇಷನ್ಗೆ ಕೂಡ ನೋಡಿ, ಇದನ್ನು ನೋಡಿರ್ತೀರಾ ನೀವು, ಒಂದೆಲೆ. ಇದೂನು ಅಷ್ಟೇ ನಮ್ಗೆ ಹೇರಳವಾಗಿ ನಮ್ಗೆ ಸಿಗುತ್ತೆ ನಮ್ಮ ಭಾರತದಲ್ಲಿ. ಇದು ಅಷ್ಟೇ ಹೊರಗಿನ ದೇಶದಲ್ಲಿ ಪ್ರೆಸೆಂಟೇಷನ್ಗೆ ಇದು ತುಂಬಾ ಬೇಡಿಕೆ. ತುಂಬಾ ಮೆಡಿಸಿನಲ್ ಅಂತೂ ತುಂಬಾನೇ ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ. ಸೊ ತಗೊಳ್ಳಿ ಮ್ಯಾಮ್, ಇದು ನಮ್ಮ ಟ್ವೀಸರ್. ತಗೊಂಡು ವಾವ್, ಮೌತ್ ವಾಟರಿಂಗ್ ಆಗಿರುವಂತಹ ಹುಣಸೆಕಾಯಿಯ ಪ್ರಾನ್ಸ್ ಕನ್ನಡದಲ್ಲಿ ಏನಂತ? ಸೀಗಡಿ ಕರ್ರಿ ರೆಡಿ ಆಗಿದೆ. ಸೀಗಡಿ ತಿನ್ನಕ್ಕೆ ಸಿ ಪ್ಲೀಸ್. ಎಕ್ಸಲೆಂಟ್ ಮೇಡಮ್, ತಗೋದಿದ್ಯಾ? ಎಕ್ಸಲೆಂಟ್, ತುಂಬಾ ಚೆನ್ನಾಗಿದೆ. ಹುಳಿ ಸೊಕ್ಕತಾ ಇದೆ. ಫಸ್ಟ್ ಸಿಗೋದೆ ಹುಣಸೆ ಹಣ್ಣಿಂದು. ನೋಡಿ ಗೊತ್ತಾಗತ್ತೆ, ಹಾಕಿದ ಕೂಡಲೇ ಹುಣಸೆ ಹಣ್ಣಿಂದು ಅಲ್ಲಮ್ಮ. ಅದೇ ಫಸ್ಟ್ ಹೊಡಿಯುತ್ತೆ. ಆಹಾ, ಈ ಹುಳಿ ಇಷ್ಟಪಡೋರ್ಗೆ ಎಸ್ಪೆಷಲಿ ಕರೆಕ್ಟ್. ಈ ಹುಣಸೆ ಕಾಯಿ ಹಾಕಿರೋದ್ರಿಂದ ತುಂಬಾನೇ ಒಂದು ಮಜಾ ಕೊಡುತ್ತೆ ನಾಲ್ಗೆಗೆ. ಫ್ಲೇವರ್ಸ್ ಆಫ್ ಆಬ್ವಿಯಸ್ಲಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶೆಫ್, ಥ್ಯಾಂಕ್ ಯು. ಸೊ ಗೆಸ್ಟ್ಗೆ ಥ್ಯಾಂಕ್ ಯು ಹೇಳ್ಬಿಡಿ. ಹುಣಸೆಕಾಯಿ ಸೀಗಡಿ ಕರ್ರಿ ಇದ್ ಮಾಡೋ ವಿಧಾನ ಹೇಗೆ ನೋಡ್ಕೊಂಬನ್ನಿ.
ಹುಣಸೆಕಾಯಿ ಫ್ರಾನ್ಸ್ ಕರಿ ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನ್ಗೆ ತುಪ್ಪ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ನಂತರ ಹುಣಸೆಕಾಯಿಯನ್ನ ಹಾಕಿಕೊಳ್ಳಿ. ನಂತರ ಒಣಮೆಣಸಿನ ಪುಡಿ, ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕೊನೆಗೆ ಪ್ರಾನ್ಸ್ ಅನ್ನ ಸೇರಿಸಿಕೊಂಡು ಬೇಯಿಸಿಕೊಳ್ಳಿ. ನಂತರ ಕಾಯಿ ಹಾಲನ್ನು ಹಾಕಿಕೊಂಡು ಬೇಯಿಸಿಕೊಂಡರೆ ಹುಣಸೆಕಾಯಿ ಫ್ರಾನ್ಸ್ ರೆಡಿ. ಪ್ರೆಸ್ಟೀಜ್ ಏರ್ ಫ್ರೈಯರ್ ತನ್ನ ಹಾಟ್ ಏರ್ ಸರ್ಕ್ಯುಲೇಟ್ ಮಾಡುವ ಮುಖಾಂತರ ನಿಮ್ಮ ಆಹಾರವನ್ನ ಸಾಂಪ್ರದಾಯಿಕ ರೀತಿಯಲ್ಲಿ ಕ್ರಿಸ್ಪ್ ಆಗಿ ಅಡಿಗೆ ಮಾಡದಂತೆ ಇರುತ್ತೆ. ಇದರಲ್ಲಿರೋ 9 ರೀತಿಯ ಪ್ರೀ ಸೆಟ್ ಕುಕಿಂಗ್ ಫಂಕ್ಷನ್ಸ್ ನಿಮ್ಮ ಎಲ್ಲಾ ಕುಕಿಂಗ್ ಅವಶ್ಯಕತೆಯನ್ನ ಪೂರೈಸುತ್ತದೆ. ಈ ಏರ್ ಫ್ರೈಯರ್ ಅಲ್ಲಿರುವ ಹಾಟ್ ಏರ್ ಮುಖಾಂತರ ನಿಮ್ಮ ಫುಡ್ ಅನ್ನ ಫ್ರೈ, ಗ್ರಿಲ್, ರೋಸ್ಟ್, ಬೇಕ್ ಮತ್ತು ರೀಹೀಟ್ ಮಾಡುವುದರ ಜೊತೆಗೆ ಆಹಾರವನ್ನ 80% ಕಡಿಮೆ ಎಣ್ಣೆಯುಕ್ತವಾಗಿ ಮಾಡಬಹುದಾಗಿದೆ. ಏರ್ ಫ್ರೈಯರ್ ನಲ್ಲಿರೋ ಸೀ ಥ್ರೂ ವಿಂಡೋ ವಿತ್ ಲ್ಯಾಂಪ್ ಮೂಲಕ ನಿಮ್ಮ ಅಡಿಗೆಯನ್ನ ಮಾನಿಟರ್ ಮಾಡಬಹುದಾಗಿದ್ದು, ಇದರಲ್ಲಿರೋ 1600 ವ್ಯಾಟ್ ಪವರ್ಫುಲ್ ಡಿವೈಸ್ ನಿಂದಾಗಿ ನಿಮ್ಮ ಅಡಿಗೆಯ ಕೆಲಸ ಬೇಗ ಆಗೋದ್ರ ಜೊತೆಗೆ ಇದು ಈಸಿ ಮತ್ತು ಕನ್ವೀನಿಯಂಟ್ ಟು ಯೂಸ್. ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ ಪ್ರೆಸ್ಟೀಜ್ ಏರ್ ಫ್ರೈಯರ್. ಅರೆ ಲಿಪ್ ಸ್ಮ್ಯಾಕಿಂಗ್ ಸೀಗಡಿ ಕರಿ ತಿಂದ್ವಿ. ಹೌದು. ತುಂಬಾನೇ ಖುಷಿ ಆಯ್ತು ನನಗಂತೂ. ಅದು ಎಸ್ಪೆಷಲಿ ನಿಮ್ ಕೈಯಾರೆ ಮಾಡಿಸಿ ತಿನ್ಕೊಂಡಿದ್ದು ಅದು ತುಂಬಾನೇ ಖುಷಿ ಆಯ್ತು. ಈಗ ಮಲೆನಾಡ್ ಪ್ರದೇಶದಿಂದ ಕರಾವಳಿಗೆ ಬಂದು ಎಲ್ಲಾ ತರದ ಡಿಶ್ ಗಳನ್ನ ಟೇಸ್ಟ್ ಮಾಡಿದಾಯ್ತು. ಈಗ ನಾನ್ ಕೇಳ್ಬೇಕಾಗಿರೋದು ಏನಂತಂದ್ರೆ, ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿಮ್ಮ ಹೃದಯದ ಚೋರ. ಮದುವೆ ವಿಚಾರ ಪ್ಲೀಸ್ ಹೇಳಿ ನಮ್ಗೆ. ಜೂನ್ ಅಲ್ಲಿ ಎಂಗೇಜ್ಮೆಂಟ್ ಆಗಿ ನವೆಂಬರ್ 2 ಮದ್ವೆ ಆಗಿದ್ದು. ಮದ್ವೆ ಕೂಡ ತೀರ್ಥಹಳ್ಳಿನಲ್ಲೇ. ಓಕೆ. ಬೆಂಗಳೂರಲ್ಲಿ ಒಂದು ರಿಸೆಪ್ಷನ್ ಇತ್ತು. ಬಟ್ ತಮಾಷೆ ಏನು ಅಂತಂದ್ರೆ, ನಮ್ಮ ಎಂಗೇಜ್ಮೆಂಟ್ ಆದಾಗ ಭಟ್ರು ಬಂದಿದ್ರಲ್ಲ, ಅವರು ಡೇಟ್ ಎಲ್ಲ ಇಟ್ಟು ಎಲ್ಲ ಫೈನಲ್ ಆಯ್ತು. ನವೆಂಬರ್ 2ನೇ ತಾರೀಕು ಮದ್ವೆ ಅಂತ. ಮದ್ವೆಗೆ ಬೇರೆ ಒಬ್ರು ಭಟ್ರನ್ನ ಹೇಳಿದ್ರು, ಅವ್ರಿಗೇನು ಹೇಳಿರ್ಲಿಲ್ಲ. ನಮ್ಮ ಮಾವನೇ ಎಲ್ಲ ಊರಿಂದೆಲ್ಲ ಜವಾಬ್ದಾರಿ ವಹಿಸ್ಕೊಂಡಿದ್ದು. ಸೊ ಅವರು ಒಬ್ರು ಭಟ್ರಿಗೆ ಹೇಳಿದ್ರು, ಅವ್ರು ಬಂದ್ರು. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಇನ್ನೊಬ್ರು ಭಟ್ರು. ಅವ್ರನ್ನ ಕೇಳಿದ್ರಂತೆ, ನೀವು ಏನ್ ಬಂದ್ರ? ಮದುವೆ ಮಾಡ್ಸಕ್ ಬಂದಿದೀನಿ ಅಂತ. ಇಬ್ಬಿಬ್ರು ಭಟ್ರ? ಅವ್ರು ಬಂದಿದ್ದಾರೆ. ನಮ್ಮ ಮಾವ, ನಮ್ಮಪ್ಪ ಎಲ್ಲ ಇದೇನು ಅವರು ಬಂದ್ಬಿಟ್ಟಿದಾರಲ್ಲ, ಯಾರು ಅಂತಂದ್ರೆ ಎಂಗೇಜ್ಮೆಂಟ್ ಮಾಡಿಸ್ಬಿಟ್ರು ಬಂದ್ಬಿಟ್ಟಿದ್ದಾರೆ. ಅವ್ರು ಡೇಟ್ ಇಟ್ಟಿದ್ರಲ್ವಾ, ಆ ಡೇಟ್ ಅನ್ನ ಅವ್ರು ನೋಟ್ ಮಾಡ್ಕೊಂಡು ಮದ್ವೆ ಮಾಡ್ಸಕ್ ಅವ್ರು ಬಂದ್ಬಿಟ್ಟಿದ್ದಾರೆ. ಸೊ ಮದ್ವೆಗ್ ಬೇರೆಯವ್ರಿಗೆ ಹೇಳಿದೀವಿ ನಾವು. ಸೊ ಇಬ್ರು ಭಟ್ರು ಬಂದಿದ್ದಾರೆ. ಆದ್ರೆ ಒಂಥರ ಯಾರನ್ನೇ ಆಗ್ಲಿ ಕಳ್ಸೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಮ್ಮ ಮಾವ ಮತ್ತೆ ಅಪ್ಪ ಇರ್ಲಿ, ಅವರು ಇರ್ಲಿ, ಇಬ್ರು ಆಶೀರ್ವಾದ ತಾನೇ ಮಾಡ್ತಾರೆ, ಮಾಡ್ಲಿ ಅಂದ್ಬಿಟ್ಟು ಇಬ್ರು ಮಾಂಗಲ್ಯಂತೂ ನಾನೇನ ಅಂತ ಒಬ್ರು ಹೇಳಿದ್ರೆ ಮಮ ಜೀವನ ಹೇತುನಾ ಅಂತ ಇನ್ನೊಬ್ರು ಹೇಳಿದ್ರ ಆ ತರನೇ ಇಬ್ರು ಅದನ್ನ ಮಾಡಿ ಇಲ್ಲ ಇದು ಮಾಡಿ ಅಂತ ಒಂದ್ ಸ್ವಲ್ಪ ಇಬ್ರು ಸೇರ್ಕೊಂಡ್ ಮದ್ವೆ ಮಾಡ್ಸಿದ್ರು. ಅದೊಂಥರ ಚೆನ್ನಾಗಿತ್ತು. ನಿಮ್ ಬಗ್ಗೆ ಮತ್ತೆ ನಿಮ್ಮ ಮದ್ವೆ ಬಗ್ಗೆ ಇನ್ನೂ ಮಜ್ವಾಗಿ ನಿಮ್ ಲೈಫ್ ನ ಸ್ಪೆಷಲ್ ವ್ಯಕ್ತಿಗಳು ಮಾತಾಡಿದ್ದಾರೆ. ಅದ್ ನೋಡ್ಬೇಕಾ? ಕಿಚನ್ ಟೆಂಟ್ ನಲ್ಲಿ ಒಂದು ಸ್ಪೆಷಲ್ ವಿಡಿಯೋ ನಿಮ್ಗೋಸ್ಕರ. ವಿಡಿಯೋ ಹಾಯ್ ಶಮಿ. ಹಾಯ್ ಅರುಣ್. ಹಾಯ್ ಶಮಿ. ಶಮಿ ಮದ್ವೆ ಫಿಕ್ಸ್ ಆದ್ಮೇಲೆ ಕಾಲ್ ಮಾಡಿ ಹೇಳಿದ್ದು ಮದ್ವೆ ಫಿಕ್ಸ್ ಆಯ್ತು ಅಂತ. ತೀರ್ಥಹಳ್ಳಿಲಿ ಎಂಗೇಜ್ಮೆಂಟ್ ಆಗಿದ್ದು. ನಾನು ಎಂಗೇಜ್ಮೆಂಟ್ ಹೋಗಿ ನೋಡ್ತೀನಿ, ಅವಳು ಮದ್ವೆ ಆಗ್ತಾ ಇದ್ದಿದ್ದು ಅರುಣ್ ನನಗೆ ನೇಬರ್ ಆಗಿದ್ದವರು. ಶಮಿ, ನಿಂಗ್ ನೆನ್ಪಿದ್ಯಾ? ನಿನ್ ರಿಸೆಪ್ಷನ್ ಅಲ್ಲೆಲ್ಲ ಮೇಕಪ್ ಮಾಡಿದ್ ನಾನೇನೆ. ನೀನ್ ಏನೇ ಚೆನ್ನಾಗಿ ಕಾಣಿಸಿದ್ರು ಅಷ್ಟು ಕ್ರೆಡಿಟ್ ನಂಗೆ ಸಿಗ್ಬೇಕು. ನನಗೆ ಶಮಿತನ್ ಮದ್ವೆನಲ್ಲಿ ಒಂದ್ ವಿಷಯ ತುಂಬಾ ಇಷ್ಟ ಆಯ್ತು. ಅವಳ ಮದ್ವೆನಲ್ಲಿ ಕವಿಗಳನ್ನ, ಅಂದ್ರೆ ಅವರ ದಂಪತಿ ಸಮೇತ ಕರೆಸಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಅವ್ರ ಕಾಲಿಗೆ ಬಿದ್ದು ನಾವು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದೀವಿ ಅಂತ ಆಶೀರ್ವಾದ ತಗೊಂಡ್ರಿ. ಅರುಣ್ ನೋಡ್ದಾಗೆಲ್ಲ ಯಾವಾಗ್ಲೂ ಅನ್ಕೊಳ್ಳುವ ಎಷ್ಟು ಸೈಲೆಂಟ್ ಈ ಹುಡುಗಂಗ್ ಹೆಂಗೆ ಹುಡುಗಿ ಸೆಟ್ ಆಗತ್ತೆ ಅಂತ. ನೋಡಿದ್ರೆ ಸರಿಯಾದ ಚಾಟರ್ ಬಾಕ್ಸ್ ಸಿಕ್ಕಿದಾಳೆ. ಶಮಿ, ನಿನ್ ಮದ್ವೆಗ್ ಮುಂಚೆ ಒಂದ್ ಕಾಫಿ ಕೂಡ ಮಾಡಕ್ ಬರ್ತಾ ಇರ್ಲಿಲ್ಲ. ಈಗ ಯಾವ ರೀತಿ ಅಡಿಗೆ ಮಾಡ್ತೀಯ ಅಂದ್ರೆ ಕಪಲ್ ಕಿಚನ್ ಬಂದಿದ್ಯಾ ನೀನು. ಶಮಿತನ್ ಸಾಧನೆ ಹಿಂದೆ ಅರುಣ್ ಬೆಂಬಲ ತುಂಬಾ ಇದೆ. ಶಮಿ ಮತ್ತೆ ಅರುಣ್ 100 ವರ್ಷ ಚೆನ್ನಾಗಿರ್ಬೇಕು, ಅವ್ರು ಖುಷಿಯಾಗಿ ಜೀವನ ಮಾಡ್ಬೇಕು, ಮಜ್ವಾಗಿ ಕಾಲ ಕಳಿಬೇಕು. ಆಲ್ ದ ಬೆಸ್ಟ್. ಲವ್ ಯು.
ವೆರಿ ಬ್ಯೂಟಿಫುಲ್. ನನ್ನ ಬಾಲ್ಯ ಗೆಳತಿಯರಲ್ಲಿ ಇವ್ರು 3 ಜನ, ನಾವೊಂದು 6 ಜನ ಇದೀವಿ. ಅಂದ್ರೆ LKG ಇಂದ 2nd PUC ತನಕ ಒಟ್ಟಿಗೆ ಓದಿರೋದು, ಒಟ್ಟಿಗೆ ತರಲೆ ಮಾಡಿರೋದು, ಒಟ್ಟಿಗೆ ಸ್ಪೋರ್ಟ್ಸ್ ಇರ್ಬೋದು, ಹಾಡಿರ್ಬೋದು, ಡಾನ್ಸ್ ಇರ್ಬೋದು, ಎಲ್ಲದ್ರಲ್ಲೂ ಹೋಗ್ತಾ ಇದ್ದಿದ್ ನಾವುಗಳೇನೆ. ಸೊ ರಶ್ಮಿ, ಜ್ಯೋತಿ ಮತ್ತೆ ಕುಮುದ 3 ಜನ ಮಾತಾಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಫ್ರೆಂಡ್ಸ್ ಮಾತಾಡ್ತಿದ್ನ ಕೇಳಿ ಸ್ವಲ್ಪ ಎಮೋಷನಲ್ ಆದ್ರಿ ಅನ್ಸುತ್ತೆ. ಟ್ರೂ. ಯಾಕೆಂದ್ರೆ ಒಂದು ತುಂಬಾ ಅಂದ್ರೆ ನಾವು ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದೀವಿ. ಕನಕಪುರದಲ್ಲಿ ನಾವೆಲ್ಲ ಒಟ್ಟಿಗೆ ಓದಿದ್ದು, ಬಾಲ್ಯನ ಕಳೆದಿರೋದು. ಈ 20 years ಆಯ್ತು ನಾವು ಮದ್ವೆ ಆಗಿ. ಸೊ ಈ 20 years ಅಲ್ಲಿ ಅವ್ರು ಸುಮಾರು ಸರಿ ಅರುಣ್ನ ಮೀಟ್ ಮಾಡಿದ್ದಾರೆ, ನಮ್ ಶೋಗ್ ಬಂದಿದ್ದಾರೆ. ಬಟ್ ತುಂಬಾನೇ ಖುಷಿ ಆಯ್ತು ನಿಮ್ ವಿಡಿಯೋ ನೋಡಿ, ಮತ್ತೆ ನಿಮ್ಮ ಒಂದು ಕಂಪ್ಯಾಟಿಬಿಲಿಟಿ ನೋಡಿ. ಮೇಡ್ ಫಾರ್ ಈಚ್ ಅದರ್ ಕಪಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಿಡಿಯೋ ನೋಡ್ತಾ ನೋಡ್ತಾ ಸರ್ ಕೂಡ ಒಂದ್ ಸ್ವಲ್ಪ ಒಂದು ಬಿಟ್ ಎಮೋಷನಲ್ ಆದ್ರು. ಬಟ್ ಅಮ್ಮ ಇರೋದ್ರಿಂದ, ಯಾಕೆಂದ್ರೆ ಅಮ್ಮಂಗೆ ಇವಾಗ ನಮ್ಮ ಅತ್ತೆಗೆ ಅಲ್ಸ್ಮೇರ್ ಇದೆ. ಸೊ ಅವ್ರಿಗೆ ನಮ್ನ ಯಾರನ್ನೂ ಗುರ್ತಿಡಿಯಕ್ ಆಗಲ್ಲ. ಸೊ ಅವಾಗ ತುಂಬಾ ಚೆನ್ನಾಗಿದ್ರು. ನಮ್ಮ ಮದ್ವೆ ಟೈಮಲ್ಲಿ ತುಂಬಾನೇ ಖುಷಿಯಾಗಿ, ತುಂಬಾ ಓಡಾಡಿ, ಅಂದ್ರೆ ಮೊಮ್ಮಕ್ಳನ್ನ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ಸರ್ ನೀವು ಎಮೋಷನಲ್ ಆಗೋ ಒಂದು ಚಾನ್ಸೇ ಕೊಡೋದಿಲ್ಲ. ಬಿಕಾಸ್ ನಮ್ ಶೋ ಬಂದವ್ರು ಎಲ್ರು ಖುಷಿಯಾಗಿರ್ಬೇಕಂತ ನಾವು ವಿಶ್ ಮಾಡ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಒಂದು ಮೂಡ್ ಚೇಂಜ್ ಮಾಡೋದಕ್ಕೆ ನಾನ್ ನಿಮಗೆ ಒಂದು ರ್ಯಾಪಿಡ್ ಫೈರ್ ರೌಂಡ್ ಆಡಿಸ್ತೀನಿ. ನಿಮ್ಮ ರ್ಯಾಪಿಡ್ ಫೈರ್ ರೌಂಡ್ ನ ಫಸ್ಟ್ ಪ್ರಶ್ನೆ: ಮಳೆ ಬಂದಾಗ ಟೆರೆಸ್ ಓಡೋಗಿ ಬಟ್ಟೆಗಳನ್ನೆಲ್ಲ ತಗೊಂಬರೋದು ಯಾರು? ನೀವೇನಾ ಸರ್? ನೀವೇನ್ ಮಾಡ್ತಿರ್ತೀರಾ ಮೇಡಮ್? ಆರಾಮಾಗಿರ್ತೀರಾ? ಇಲ್ಲ, ಆ ತರದ್ದು ಓಡೋಗ್ಬೇಕು ಅಂತಂದಾಗ ಪುಟ್ಟು ಒಂಚೂರು ತಗೊಂಡ್ಬಿಡು, ಪ್ರೀತಿಯಿಂದ ಕೇಳ್ಬಿಡ ಅಲ್ವಾ, ಪುಟ್ಟು ಒಂಚೂರು ಇದನ್ನ ತಂದ್ಕೊಟ್ಬಿಡು. ಮುಂದಿನ ಪ್ರಶ್ನೆ: ಪೇರೆಂಟ್ ಟೀಚರ್ ಮೀಟಿಂಗ್ಗೆ ಯಾವಾಗ್ಲೂ ಚಕ್ಕರ್ ಹಾಕೋದ್ ಯಾರು? ಒಂದ್ಸರಿ ನಾನು ಹೋಗ್ತೀನಿ, ಒಂದ್ಸರಿ ಅವ್ನು ಹೋಗ್ತಾನೆ, ಒಂದ್ಸರಿ ನಾನು ಹೋಗ್ತೀನಿ. ಜಾಸ್ತಿ ಹೋಗಿರೋದ ನಾನು. ಅಲ್ಲ, ಇಬ್ರು ಹೋಗಿಲ್ಲ ಅಂದ್ರೆ ಮತ್ತೆ ಮಕ್ಳು ಟೀಚರ್ ನನ್ ಕಡೆ ತೋರಿಸ್ತಾ ಇದೀನಿ ಪುಡು. ನೀನು ನಾನೇ ಜಾಸ್ತಿ ಹೋಗಿರೋದವ್ರೆ. ಓಕೆ, ಈಗ ಮುಂದಿನ ಪ್ರಶ್ನೆ: ಎಷ್ಟೇ ಲೇಟ್ ಆಗಿ ಮಲಗಿದ್ರು ಬೆಳಗ್ಗೆ ಬೇಗ ಎದ್ದೇಳೋದು ಯಾರು? ಪಾಪ ಸರ್, ಆರ್ಟಿಸ್ಟ್ ಸುಸ್ತಾಗಿರೋದ್ ಪರ್ಫಾರ್ಮ್ ಮಾಡಿ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಮ್ಯಾಮ್. ಈಗ ನೆಕ್ಸ್ಟ್ ಒನ್: ಶಾಪಿಂಗ್ ಹೋದ್ರೆ ಬಾರ್ಗೇನಿಂಗ್ ಮಾಡೋದು ಯಾರು? ಮಾಡಲ್ವಾ ಸರ್ ನೀವು? ಅವ್ರೇ ಮಾಡ್ತಾರ ಜಾಸ್ತಿ. ನಾನು ನಮ್ಮ ಕಪಲ್ಸ್ ಕಿಚನ್ಗೆ ನೀವು ಬಂದಿರೋದು ನಮಗಂತೂ ತುಂಬಾನೇ ಖುಷಿ ಆಯ್ತು. ಸೊ ಮಲ್ನಾಡ್ ಕಪಲ್, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಒನ್ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಸರ್, ನಮ್ ಕಿಚನ್ ಬಂದಿದ್ದು ಹೇಗೆ ಅನಿಸ್ತು? ಈ ಒಂದು ಈ ಶೋ ಇದೆಯಲ್ಲ, ನೀವು ಎಷ್ಟೋ ಜನಕ್ಕೆ ಇವತ್ತು ನೋಡಿ ಕೆಸಿನ ಸೊಪ್ಪು ಪಲ್ಯ ಮಾಡಿದ್ವಿ, ಕಡುಬು ಮಾಡಿದ್ವಿ, ಅದು ಮಲೆನಾಡಿಗೆ ಒಂದು ಸೀಮಿತ ಆಯ್ತು. ಅದನ್ನ ನೀವು ಈ ಶೋ ಮುಖಾಂತರ ಆಲ್ ಓವರ್ ವರ್ಲ್ಡ್ ಎಲ್ಲಾ ಕಡೆನೂ ಯಾರು ಈ ಶೋ ನೋಡ್ತಾರೆ ಎಲ್ಲರಿಗೂ ಅದು ತಲುಪ್ತಂಗ ಆಗತ್ತೆ. ಸೊ ಅಂತ ರೇರ್ ಫುಡ್ ನ ಮಾಡೋದನ್ನ ಎಲ್ಲರಿಗೂ ತೋರಿಸ್ತಾ ಇದ್ದೀರಿ. ವೆರಿ ಗುಡ್ ಶೋ. ನಮಗೂ ನೋಡೋ ಅವಕಾಶ ಸಿಕ್ತು. ಮೇಡಮ್, ನೀವೇನ್ ಹೇಳ್ತೀರಾ? ಹೇಗೆ ಅನ್ಸ್ತು ಇಲ್ಲಿ ಬಂದು? ಇದು ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಒಂದು ಅಡಿಗೆ ಮಾಡೋದು ಒಂದು ಕಲೆ. ಸೊ ಅದನ್ನ ಬೇರೆ ಬೇರೆ ರೀತಿನಲ್ಲಿ ನೀವು ತೋರಿಸ್ಕೊಡ್ತಾ ಇದ್ದೀರಾ. ಮತ್ತೆ ಈ ತರದ ಗಳಿಗೆಗಳು ತುಂಬಾ ಕಮ್ಮಿ. ಬಟ್ ಈ ತರ ಒಂದು ಟೈಮ್ ಸ್ಪೆಂಡ್ ಮಾಡೋದು, ಟಿವಿ ಚಾನೆಲ್ಗೆ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ದೊಂದಷ್ಟು ಶೇರ್ ಮಾಡ್ಕೊಳ್ಳೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸ್ವೀಟ್ ವಿತ್ ಲಾಟ್ ಆಫ್ ಮೆಮರೀಸ್. ನಿಮ್ ಖುಷಿ ಹೀಗೆ ಇರ್ಲಿ. ಇದನ್ನ ಇನ್ನೂ ಚೂರು ಹೆಚ್ಚು ಮಾಡೋದಕ್ಕೆ ಅಂತ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ಒಂದು ನೆನಪಿನ ಕಾಣಿಕೆ ಇದೆ, ಅದನ್ನ ಕೊಡ್ಬೇಕು. ದಯವಿಟ್ಟು ಸ್ವೀಕಾರ ಮಾಡ್ಬೇಕು. ಓಕೆ, ಕಪಲ್ಸ್ ಕಿಚನ್ ಪರವಾಗಿ ಈ ಒಂದು ಚಿಕ್ಕ ಕಾಣಿಕೆ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೈತ್ರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಮಲ್ನಾಡ್ ಕಪಲ್ ಮಾಡಿದಂತಹ ಮ್ಯಾಜಿಕ್, ತುಂಬಾನೇ ಚೆನ್ನಾಗಿರೋ ಡಿಶಸ್ ನ ಕಲ್ತ್ಕೊಂಡ್ವಿ. ಅವರ ಹಾಡು, ಮಾತು ಪ್ರತಿಯೊಂದು ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ಈ ಎಪಿಸೋಡ್ ನ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂತಾ ಇನ್ನೊಂದು ಎಪಿಸೋಡ್ ಅಲ್ಲಿ ನಮ್ಮ ಗೆಸ್ಟ್ ಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಜಿ ಕನ್ನಡ. ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TDK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವನ್. ನಮಸ್ಕಾರ.